Hello everyone, this is Anjum. Welcome back to my class Sahitya Abhyasa Academy. So, yesterday we have studied the biography of Sara Abu Bakr. Yes, and she has written many novels. Among them, one of novel which got the prosperity, that is Breaking Ties. Breaking Ties means end of relationship connections. Okay, now let's begin. Its characters. Before that, we had a class on early life and education of Sara Abu Bakr, literary career, other novels, short story collections, other works, themes and style of her writing, her novels, and awards and recognitions. What are the awards she has got? Yes, and legacy and death in Kannada literature. Why she is matter for this Kannada literature, like. Okay, and about the novel, yes, let's begin from here itself once again. About the novel, originally written in Kannada as Chandragiri Teeradalli. Okay, now this work is written before it is written in the title, that is Chandragiri Teeradalli. ಬಟ್ ಇದನ್ನ ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡೋದ್ರ ಮೂಲಕ ಬ್ರೇಕಿಂಗ್ ಟೈಸ್ ಅಂತ ಹೇಳಿ ಟೈಟಲ್ ಬಂದಿದೆ ಅಂತ ಹೇಳ್ಬೋದು. ಬ್ರೇಕಿಂಗ್ ಟೈಸ್ ಮೂಲಕ ಈ ಒಂದು ಟೈಟಲ್ ಮೂಲಕ ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಷನ್ ಮಾಡಲಾಗಿದೆ. Translated to English as a Breaking Ties. It is a social realist novel that exposes the plight of a Muslim woman in a patriarchal and conservative society. What it tells? It is social realistic novel. What is happened in the society that only express means ಇದೊಂದು ನಡೆದಿರುವಂಥ ಘಟನೆ ಆಧಾರದ ಮೇಲೆ ಮುಸ್ಲಿಮರ ಒಂದು ಸೊಸೈಟಿಯಲ್ಲಿ ವುಮೆನರಿಗೆ ಆಗುವಂಥ ಒಂದು ದಬ್ಬಾಳಿಕೆ ಆಯಿತು, ಅಥವಾ ಕನ್ಸರ್ವೇಟಿವ್ ಸೊಸೈಟಿ ಅಂದರೆ ಸೊಸೈಟಿಯಲ್ಲಿ ಈ ಒಂದು ಜನಾಂಗ, ಈ ಒಂದು ಕಮ್ಯುನಿಟಿ ಇಷ್ಟೆಲ್ಲ ಅದರದ್ದೇ ಆದ ರೂಲ್ಸ್ ರೆಗ್ಯುಲೇಷನ್ ಏನು ಕಂಡು ಬರ್ತಾ ಇದೆ, ಅದನ್ನು ಹೇರೋದು ಯಾರ ಮಕ್ಕಳ ಮೇಲೆ, ಹೆಣ್ಣು ಮಕ್ಕಳ ಮೇಲೆ, ಎಸ್ಪೆಷಲಿ ವುಮೆನ್ಸ್ಗೆ ಏನ್ರಿ, ದೇ ಶೋಡ್ ದೇ ಕಂಟ್ರೋಲ್ ದೇರ್ ವುಮೆನ್, ಡಾಟರ್ ಆರ್ ಮದರ್ or sister-in-law or daughter-in-law. What? By the conservative society. ಅಂದರೆ ಒಂದು ಟ್ರೆಡಿಷನಲ್ ಥಾಟನ್ನು, ಟ್ರೆಡಿಷನಲ್ ಒಂದು ಅಥಾರಿಟಿಯನ್ನು ಆಧಾರವಾಗಿ ಇಟ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಸಂಪ್ರದಾಯ ಅಂತ ಹೇಳೋದ್ರ ಮೂಲಕ ಅವ್ರ ಮೇಲೆ ಡಾಮಿನೇಟ್ ಮಾಡುವಂಥದ್ದು ಅಂಶ, ಸ್ಪೆಷಲಿ ಪೆಟ್ರಿಯಾಕಲ್ ಸೊಸೈಟಿ. ಅಂದರೆ ಈ ಒಂದು ಮುಸ್ಲಿಮರ ಒಂದು ಕಮ್ಯುನಿಟಿಯಲ್ಲಿ ಯಾವ ಥರ ಪೆಟ್ರಿಯಾಕಲ್ ಸೊಸೈಟಿ ಅಂಡ್ ಕನ್ಸರ್ವೇಟಿವ್ ಸೊಸೈಟಿ ದಬ್ಬಾಳಿಕೆ ಮಾಡ್ತಾ ಇದೆ, ವುಮನನ್ನು ಸ್ಪಾಯಿಲ್ ಮಾಡ್ತಾ ಇದ್ದಾರೆ ಅನ್ನೋದು, ವಿಮೆನಿನ ಜೀವನದೊಂದಿಗೆ ಆಟ ಆಡ್ತಾ ಇದ್ದಾರೆ ಅನ್ನೋದು ಅಂಶ ಈ ಪ್ರೆಸೆಂಟ್ ಕೃತಿಯಲ್ಲಿ ಕಾಣ್ತೀವಿ. ಸೆಟ್ ಇನ್ ಕೋಸ್ಟಲ್ ಕರ್ನಾಟಕ ಆ್ಯಂಡ್ ಪರ್ಟಿಕ್ಯುಲರ್ಲಿ ಅರೌಂಡ್ ದ ಚಂದ್ರಗಿರಿ ರಿವರ್. ಓಕೆನಾ, ಚಂದ್ರಗಿರಿ ರಿವರ್ ಹತ್ರ ಈ ಒಂದು ನಾವೆಲಿನ ಸೆಟ್ಟಿಂಗ್ ಮಾಡಲಾಗಿದೆ ಅಂತ ಹೇಳ್ಬೋದು. ಓಕೆನಾ, ಅದೇ ಚಂದ್ರಗಿರಿ ರಿವರ್. ದ ಟೈಮ್ ಪೀರಿಯಡ್ ರಿಫ್ಲೆಕ್ಟ್ಸ್ ಅ ಕನ್ಸರ್ವೇಟಿವ್ ರೂರಲ್ ಸೊಸೈಟಿ ವೇರ್ ರಿಲಿಜನ್, ಪೆಟ್ರಿಯಾರ್ಕಿ, ಸೋಷಿಯಲ್ ಕಸ್ಟಮ್ tightly control over the individual choices, especially women. See, this is how ಏನು ಹೇಳ್ತಾ ಇದ್ದಾನೆ, ಕನ್ಸರ್ವೇಟಿವ್ ಇನ್ ರೂಲರ್ ಸೊಸೈಟಿ ಏನು ಕಂಡು ಬರ್ತಾ ಇದೆಯಲ್ಲ, ಒಂದು ಕನ್ವೆನ್ಷನಲ್ ಸೊಸೈಟಿ, ರೂಲರ್ ಸೊಸೈಟಿ ಏನು ಕಂಡು ಬರ್ತಾ ಇದೆಯಲ್ಲ, ಏನು ರಿಲಿಜನ್, ಏನು ಪೆಟ್ರಿಯಾಕಲ್ ಸೊಸೈಟಿ ಕಂಡು ಬರ್ತಾ ಇದೆಯಲ್ಲ, ಅದು ಆ ಸೋಷಿಯಲ್ ಕಂಡು ಬರ್ತಾ ಇದೆ, ಅದೇನು ಒಂದು ಇಂಡಿವಿಜುವಾಲಿಟಿಗೆ ಟೈಟ್ ಕಂಟ್ರೋಲಿಂಗ್ ಮಾಡ್ತಾ ಇದೆ, ಮೀನ್ಸ್ ಟೈಟ್ನೆಸ್ ಕಂಡು ಬರ್ತಾ ಇದೆ. ನೋ, ವಿ ಶುಡ್ ನಾಟ್ ಕ್ರಾಸ್ ದಿಸ್ ಒನ್. This is what our conservative societies made this kind of a rules. You should not go beyond this ಥಿಂಗ್ ಅನ್ನೋ ಒಂದು ಏನು ಅಂಶ ಕಂಡು ಬರ್ತಾ ಇದ್ದಿಲ್ಲ. ದಟ್ ಈಸ್ ಕಂಟ್ರೋಲಿಂಗ್, ಸ್ಪೆಷಲಿ ಯಾವುದು, ಇಂಡಿವಿಜುವಲ್ ಚಾಯ್ಸಸ್ ಬಿಕಾಸ್ ಇಫ್ ಸಮ್ ಕೈಂಡ್ ಆಫ್ ಎ ಪ್ರಪೋಸಲ್ ಕಮ್ಸ್ ಟು ಇನ್ ಅವರ್ ಹೋಮ್ ಫಾರ್ ಎ lady should not express her individual choice whether she likes that guy or not. ದಟ್ ಈಸ್ ವಾಟ್ ಇಂಡಿವಿಜುವಲ್ ಚಾಯ್ಸಸ್. ಹೌದಲ್ಲ, ಅದ್ರ ಮೇಲೇನು ಏನ್ರಿ ಕಂಟ್ರೋಲ್ ತರಿಸೋದು, ಅಥವಾ ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಫೋರ್ಸೇಬಲ್ ಏನ್ರಿ ಮದುವೆ ಮಾಡುವಂಥ ಅಂಶಕ್ಕೆ ನಾವೇನು ಹೇಳ್ತೀವಿ ರೀ, ಟೈಟ್ಲಿ ಕಂಟ್ರೋಲ್ ಇಂಡಿವಿಜುವಲ್ ಚಾಯ್ಸಸ್ ಅಂತ ಹೇಳ್ಬೋದು. ವಿ ಕ್ಯಾನ್ ಸಿ ದಿಸ್ ಥಾಟ್, ದಿಸ್ ಥಿಂಗ್ ಇನ್ ದಿಸ್ ಪ್ಲೇ, ಇನ್ ದಿಸ್ ನಾವೆಲ್ ಕಾಲ್ಡ್ ವಾಟ್ ಈಸ್ ದಟ್, ಬ್ರೇಕಿಂಗ್ ಟೈಸ್ ಅಂತ ಹೇಳ್ಬೋದು. ಲೆಟ್ಸ್ ಬಿಗಿನ್ ವಿತ್ ದ ಮೇಜರ್ ಕ್ಯಾರೆಕ್ಟರ್. ದಟ್ ಈಸ್ ಫಸ್ಟ್ ಒನ್ ಇಸ್ ನದೀರಾ. She's a protagonist and a teenage Muslim girl who is married of a engaged ಅಲ್ಲಿ ಅವ್ರದ್ದು ಮ್ಯಾರಿಡ್ ಆಗಿದೆ. ಯಾವ ಥರ ಮ್ಯಾರಿಡ್ ಆಫ್ ಫೋರ್ಸೆಬಲಿ, ಹೌದಲ್ಲ, ಫೋರ್ಸೆಬಲಿ ಆಯಿತು, ಅಥವಾ ಇನ್ನೂ ಕ್ಲಿಯರ್ ಆಗಬೇಕಾಗಿರೋದು ಒಂದು ಪ್ರೆಷರ್ ಆಯಿತು,
ಒಂದು ಟ್ರೆಡಿಷನಲ್ ಪ್ರೆಷರ್ ಆಯಿತು, ಫೋರ್ಸೆಬಲ್ ಆಯಿತು, ಡಾಮಿನೆನ್ಸ್ ಆಯಿತು, ಪೆಟ್ರಿಯಾಕಲ್ ಅಂಶ ಅನ್ನೋದು ಒಂದು ಆಧಾರವಾಗಿ ಇಟ್ಕೊಂಡೇನ್ರಿ ವೆರಿ ಟೀನೇಜಲ್ಲಿ ಅವಳದು ಏನಾಗ್ತದೆ, ಮದುವೆ ಆಗ್ತದೆ. ಶಿ ಡಸಂಟ್ ಲೈಕ್ ಅ ಗಾಯ್. ಓಕೆನಾ, ಅವಳು ಆ ಹುಡುಗನ ಇಷ್ಟಪಡೋದಿಲ್ಲ, ಆದ್ರೂ ಏನ್ ಮಾಡ್ತಾರೆ, ಫೋರ್ಸೆಬಲ್ ಮ್ಯಾರಿಡ್ ಅನ್ನೋದು ಮಾಡ್ತಾರೆ ಅಂತ ಹೇಳ್ಬೋದು. ಹೂ ಈಸ್ ದಟ್ ಈಸ್ ಫಾದರ್ ಎಸ್ ಫಾದರ್ ಅಂತ ಹೇಳ್ಬೋದು. ನೆಕ್ಸ್ಟ್, as symbolizes that the silent suffering and inner strength of a woman under patriarchal norms. ಇದು ಏನು ನಾರ್ಮ್ಸ್ಗಳು ಬರ್ತವೆ ನೋಡ್ರಿ, ಸಂಪ್ರದಾಯಗಳಾಯ್ತು, ರೂಢಿಗಳು, ಅದು ಯಾರ್ದು, ಪೆಟ್ರಿಯಾಕಲ್ದು. This is how made the woman to silent suffering. She cannot tell openly whether she accept this proposal or not, whether she wants to get marry this person or not. ಅದೇನ್ರಿ ಓಪನ್ಲಿ ಆಗಿ ಹೇಳುವಂಗಿಲ್ಲ, ಬಿಕಾಸ್ ಅಲ್ಲಿ ಏನಿದೆ, ಪ್ರೆಷರ್ ಇದೆ. ಪೆಟ್ರಿಯಾಕಲ್ ನಾರ್ಮ್ಸ್ ಏನಿದೆ, ಪ್ರೆಷರ್. ಶಿ ಕೀಪ್ ಹರ್ಸೆಲ್ಫ್ ಸೈಲೆಂಟ್ಲಿ and should accept this proposal. After that getting married, what are the problems, tortures comes from mother-in-law, father-in-law. There is also no words to speak about that. ಅಲ್ಲಿ ಕೂಡ ಸೈಲೆಂಟ್ಲಿ ಆಗಿನೇ ಅವಳು ಏನಾಗ್ಬೇಕ್ರಿ, ಸಫೋಕೋಟಿಂಗ್ ಒಳಗೆ ಹೋಗುವಂಥದ್ದು, ನರಳುವಂಥದ್ದು, ಅಲ್ಲಿ ಕೂಡ ಸಫರಿಂಗ್ ಫೀಲ್ ಮಾಡುವಂಥದ್ದು. ಆಫ್ಟರ್ ಟೇಕಿಂಗ್ ಡಿವೋರ್ಸ್ ಫ್ರಮ್ ಹರ್ ಹಸ್ಬೆಂಡ್, ನದೀರಾಸ್ ಹಸ್ಬೆಂಡ್, ದೇರ್ ಈಸ್ ಆಲ್ಸೋ ಶಿ ಡಸಂಟ್ ಹ್ಯಾವ್ ಅ ರೈಟ್ ಟು ಸ್ಪೀಕ್ ಅಪ್ ಹರ್ ಸೆಲ್ಫ್. Why he wants to give a divorce to me? Getting my point? After that, what happens? Again, her husband wants to get remarried to Nadira. What happens that? There arise the traditional rituals, religion, conservative religion thoughts. Shall say what is that? And Rashid, who is Rashid? Nadira's first husband. See how he mentioned that word, Nadira's first husband. That means Nadira's, there would be a second husband somewhat. Okay, shall see. Slightly progressive but still influenced by traditional. ಹೌದಾ, ಸ್ವಲ್ಪ ಒಂದು ಮೆಚ್ಯೂರ್ ಮೈಂಡ್, ಪ್ರೋಗ್ರೆಸಿವ್ ಮೈಂಡ್ ಇದ್ರೂ ಕೂಡ ಟ್ರೆಡಿಷನಲ್ ಅನ್ನೋ ವಿಷಯಕ್ಕೆ ಬಂದರೆ ಹಿ ಸರೆಂಡರ್ಡ್ ಹಿಮ್ಸೆಲ್ಫ್ ಇನ್ ಫ್ರಂಟ್ ಆಫ್ ಟ್ರೆಡಿಷನಲ್ ರೂಲ್ಸ್, ಟ್ರೆಡಿಷನಲ್ ನಾರ್ಮ್ಸ್ ಅಂತ ಹೇಳ್ಬೋದು. ಈ ವಿಷಯ ಬಂದ ತಕ್ಷಣ ಅವನಲ್ಲಿ ಕಂಡುಬರುವಂಥ ಪ್ರೋಗ್ರೆಸಿವ್ ಥಾಟ್ಸ್ ಎಲ್ಲ ಏನಾಗ್ತದ್ರಿ, ಕಂಡುಬರೋದಿಲ್ಲ, ಮಾಯ ಆಗುವಂಥದ್ದು ಅಂಶ. ರಿಗ್ರೆಟ್ ಡಿವೋರ್ಸಿಂಗ್ ನದೀರಾ ಅಂಡರ್ ಪ್ರೆಷರ್. ನೋಡ್ರಿ, ಫಾರ್ ಎಕ್ಸಾಂಪಲ್, ಫಸ್ಟ್ ನದೀರಾ ಮ್ಯಾರಿಡ್ ಆದ ನಂತರ ಶೀಸ್ ಅ ಇನ್ನೋಸೆಂಟ್, ಓಕೆನಾ, ವೆರಿ ಯಂಗ್ ಏಜಲ್ಲಿ ಮದುವೆ ಆಗಿದ್ದೆ ಒಂದು. ಆ್ಯಂಡ್ ಮೋರ್ ದೆನ್ ಶಿ ಡಿಡಂಟ್ ಲೈಕ್ ದ ಪರ್ಸನ್ ವೇರ್ ಶಿ ಗಾಟ್ ದಟ್ ಮ್ಯಾರಿಡ್, ಅ ಮ್ಯಾನ್. ಹೌದಲ್ಲ, ಆ ಮ್ಯಾನ್ ಒಂದಿಗೆ, ಆ ಹುಡುಗನೊಂದಿಗೆ ಏನು ಮದುವೆ ಆಗಿದೆಯಲ್ಲ, ಅದು ಅವಳಿಗೆ ಇಷ್ಟ ಇರಲಿಲ್ಲ. ಲೈಫ್ ಸುಮ್ಮನೆ ಲೀಡ್ ಮಾಡ್ತಾ ಇದ್ದಾಳೆ, ಓಕೆನಾ, ಮಾಡಬೇಕು ಮಾಡ್ತಾ ಇದ್ದಾಳೆ. ಬಟ್ ಆ ಮೂಮೆಂಟಲ್ಲಿ ಈ ಒಂದು ಹಸ್ಬೆಂಡ್ ಅನ್ನೋನಿಗೆ ಸಮ್ವೇರ್ ಹಿ ಫೀಲ್ಸ್ ಅನ್ಹ್ಯಾಪಿ ಟು ಲೀಡ್ ರೆಸ್ಟ್ ಆಫ್ ಹಿಸ್ ಲೈಫ್ ವಿತ್ ನದೀರಾ. ಆ ಒಂದು ಪ್ರೆಷರ್ದಲ್ಲಿ, ಫ್ರಸ್ಟ್ರೇಷನ್ದಲ್ಲಿ ಏನು ಮಾಡ್ತಾನೆ ಗೊತ್ತಾ, ಡಿವೋರ್ಸ್ ಕೊಡ್ತಾನೆ ನದೀರಾಗೆ. ಫರ್ದರ್ ಹೋಗಿ ಏನು ಮಾಡ್ತಾನೆ, ರಿಗ್ರೆಟ್ ಮಾಡ್ತಾನೆ, ಓ ಐ ಶುಡಂಟ್, ನಾನು ಕೊಡಬಾರ್ದಿತ್ತು ಡಿವೋರ್ಸ್, ಯಾಕೆ ಅನ್ನೋ ಒಂದು ಅಂಶ ಕಂಡುಬರ್ತಾ ಇದೆ. ಆ್ಯಂಡ್ ಮೊಹಮ್ಮದ್ ಖಾನ್, ಹೂ ಇಸ್ ದಟ್, ದ ಪೆಟ್ರಿಯಾಕಲ್ ಪರ್ಸನ್. ಹೌದಲ್ಲ, ನದೀರಾ ಸ್ಟ್ರಿಕ್ಟ್ ಆ್ಯಂಡ್ ಅಥಾರಿಟೇರಿಯನ್ ಫಾದರ್. ಹೌದಲ್ಲ, ಅಧಿಕಾರ ಎಲ್ಲ ನನ್ನ ಕೈಯಲ್ಲಿದೆ, ವಾಟ್ ಎವರ್ ಐ ಡೂ, ಐ ಕ್ಯಾನ್ ಡೂ ದ ಥಿಂಗ್ಸ್, ವೆದರ್ ಐ ಕ್ಯಾನ್ ಪುಟ್ ದ ಥಿಂಗ್ಸ್ ಆನ್ ಡಾಟರ್ ವಿತ್ ಅ ಫೋರ್ಸ್ಫುಲಿ, ಎಸ್, ಬಿಕಾಸ್ ಐ ಆಮ್ ಅ ಮ್ಯಾನ್ ಅನ್ನೋದೇನೊಂದು ಥಾಟ್ ಅವನಲ್ಲಿ ಕಂಡು ಬರ್ತಾ ಇತ್ತಲ್ಲ. ಸ್ಟ್ರಿಕ್ ಇದ್ದ ಅವನು, ನಾನು ಹೇಳಿದ್ದೆ ಫಾಲೋ ಮಾಡಬೇಕು, ಎಸ್, ಇವನನ್ನೇ ಮದುವೆ ಆಗಂದ್ರೆ ಇವನನ್ನೇ ಮದುವೆ ಆಗಬೇಕು ಸಮ್ ವಾಟ್. ಆ್ಯಂಡ್ ಅಪ್ಹೋಲ್ಡ್ಸ್ ಪೆಟ್ರಿಯಾಕಲ್ ಆ್ಯಂಡ್ ರಿಲಿಜಿಯಸ್ ಕಂಟ್ರೋಲ್ ಓವರ್ ಹಿಸ್ ಡಾಟರ್ಸ್ ಲೈಫ್. ತನ್ನ ಅಂದರೆ ತನ್ನ ಸ್ವಂತ ಮಗಳನ ಮೇಲೇನೆ ಅವನೇನು ಮಾಡ್ತಾ ಇದ್ದಾನೆ, ಪೆಟ್ರಿಯಾಕಲ್ ಕಂಟ್ರೋಲ್ ಆಯಿತು, ರಿಲಿಜಿಯಸ್ ಕಂಟ್ರೋಲ್ ಆಯಿತು, ಫೋರ್ಸೆಬಲಿ ಹೇರ್ತಾ ಇದ್ದಾನೆ. ಎಸ್, ಮದುವೆ ಅಂತರೂ ಇಷ್ಟ ಇಲ್ಲ ಅಂದ್ರೂ ಫೋರ್ಸೆಬಲಿ ಮಾಡ್ದ. ಡಿವೋರ್ಸ್ ಆಯಿತು, ಡಿವೋರ್ಸಿಗೆ ಸೈಲೆಂಟ್ ಇದ್ದ, ಡಿವೋರ್ಸ್ ಕೂಡ ಆಯಿತು. ತಿರ್ಗಾ ಇನ್ನೊಂದು ಮ್ಯಾರಿಡ್ ಆಗೋದಿದೆ, ಯಾರಿಗೆ, ಡಾಟರ್ದು. ಹಿ ಫಾರ್ಗೆಟ್ಸ್ ದ ಥಿಂಕ್ ಅಬೌಟ್ ಹರ್ ಫೀಲಿಂಗ್ಸ್, ಹರ್ ಲೈಫ್, ಹರ್ ಇಮೋಷನ್ಸ್. ಎಸ್, ಇದನ್ನ ಯಾವುದು, ವಾಟ್ ಹಿ ಕಾಲ್ಸ್ ಅಬೌಟ್ ದ ವುಮೆನ್ಸ್ ಫೀಲಿಂಗ್ಸ್ ಇಸ್ ದ್ಯಾಟ್ ದೇ ಆರ್ ಲೈಕ್ ಎ ಆಬ್ಜೆಕ್ಟ್, ದೇ ಆರ್ ಲೈಕ್ ಎ ಸ್ಟ್ಯಾಚು, ದೇ ಡೋಂಟ್ ಹ್ಯಾವ್ ಅ ಫೀಲಿಂಗ್ಸ್ ಅನ್ನೋ ಒಂದು ಕಾನ್ಸೆಪ್ಟ್, ಒಂದು ಥಾಟ್ ಯಾರ ಹತ್ರ ಇರ್ತದ್ರಿ, ಮೊಹಮ್ಮದ್ ಖಾನ್ ಇದ್ದಿರ್ತದೆ ಅಂತ ಹೇಳ್ಬೋದು. ಖಾಜಿ ಸಾಹೇಬ್, ಹೌದಲ್ಲ,
ಇವನು ಮ್ಯಾರಿಡ್ ಮಾಡಿಸೋನು, ಮದುವೆ ಮಾಡಿಸೋರಿಗೆ ಖಾಜಿ ಅಂತ ಹೇಳ್ತಾರೆ. ಲೋಕಲ್ ರಿಲಿಜಿಯಸ್ ಲೀಡರ್ ಮುಲ್ಲಾ ಅಂತ. ಅಂಡ್ ರೀಪ್ರೆಸೆಂಟ್ ರಿಲಿಜಿಯಸ್ ಆರ್ಥೋಡಾಕ್ಸ್ ಅಂಡ್ ದ ಮಿಸ್ಯೂಸಸ್ ಆಫ್ ಇಸ್ಲಾಮಿಕ್ ಲಾ. ನೋಡ್ರಿ ಈ ಒಂದು ಯಾವ ಥರ ವರ್ಡ್ ಯುಟಿಲೈಸ್ ಮಾಡ್ತಾ ಇದ್ದಾನೆ ಅಂದರೆ, ಹೇಳಿಲ್ಲ ಪಾಪ ಕ್ಷಮಾಪಣಾ ಪತ್ರ ತಗೊಂಡ್ರೆ ನೀವು ಮಾಡಿರುವಂಥ ಎಲ್ಲ ಪಾಪ ಪರಿಹಾರ ಆಗ್ತದೆ. ಯಾವ ಥರ ಮಿಸ್ಲೀಡ್ ಮಾಡ್ತಾ ಇದ್ರು ಬೈಬಲ್ ಬುಕ್ಕ ಹಿಡಿದುಕೊಂಡು. ಸಾಹಿತ್ಯ ಲೋಕದಲ್ಲಿ ಸುಮಾರು 14, 15, 16 ಸೆಂಚುರಿಯಲ್ಲಿ ಏನಿದು ಅಂಶ ಕಂಡು ಬರ್ತಾ ಇತ್ತು. ಅದೇ ಥರ ಇವರು ಕೂಡ ಕೆಲವಾರು ಲೀಡರ್ಸ್ಗಳು ಏನು ಮಾಡ್ತಾ ಇದ್ದಾರೆ, ಈ ಒಂದು ಇಸ್ಲಾಮಿಕ್ ಲಾ ಅನ್ನೋದನ್ನ ಒಂಥರ ಮಿಸ್ಲೀಡ್ ಆಗಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ವಾಟ್ ಇಸ್ ಮಿಸ್ಲೀಡಿಂಗ್ ಮೀನ್ಸ್ ವಿ ಡೋಂಟ್ ಹ್ಯಾವ್ ರೈಟ್ ಟು ಫೋರ್ಸ್ ಎನಿ ಲೇಡಿ, any girl. Yes, without her permission we should not make marry to that girl. ಹೌದಾ, ಅವಳ ಪರ್ಮಿಷನ್ ಇಲ್ಲಾರ್ದೆ, ಅವಳ ಒಂದು ಪರ್ಮಿಷನ್ ಇಲ್ಲದೆ ಮ್ಯಾರೇಜ್ ಮಾಡೋ ಹಾಗಿಲ್ಲ. ಎಸ್, ಏನಿಲ್ಲ, ಅವಳ ಒಂದು ಪರ್ಮಿಷನ್ ತಗೊಳ್ಳಾರ್ದೆ ನಾವು ಏನು ಪರ್ಸನಲ್ ಡಿಸಿಷನ್, ಅವಳ ಲೈಫ್ನ ಪರ್ಸನಲ್ ಡಿಸಿಷನ್ ತಗೊಳ್ಳೋಕೆ ನಮಗೆ ಹಕ್ಕಿಲ್ಲ. ಬಟ್ ಇವನು ಫೋರ್ಸೇಬಲ್ ಏನು ಮಾಡ್ತಾ ಇದ್ದಾನೆ, ಅವಳ ಮೇಲೆ ಹಾಕುವಂಥದ್ದು ಅಂಶ ಕಂಡು ಬರ್ತದೆ. ದಟ್ ಈಸ್ ವಾಸ್ ಮಿಸ್ ಯೂಸಸ್ ದ ಇಸ್ಲಾಮಿಕ್ ಲಾ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಮೈನರ್ ಕ್ಯಾರೆಕ್ಟರ್ಸ್ ಹೇಳಬೇಕಾದ್ರೆ ಫಾತಿಮಾ, ನದಿರಾಸ್ ಮದರ್, ಕೈಂಡ್ ಬಟ್ ಪವರ್ಲೆಸ್. ಕೈಂಡ್ ಇದ್ದಾಳೆ, ತನ್ನ ಮಗಳ ಒಂದು ಲೈಫನ್ನು ನೋಡಿ, ಬಟ್ ಅವಳಿಗೆ ಯಾವುದೇ ಥರದ ಒಂದು ಡಿಸಿಷನ್ ಮೇಕಿಂಗ್ ಪವರ್ ಅವಳಲ್ಲಿಲ್ಲ. ಬಿಕಾಸ್ ಹಸ್ಬೆಂಡ್ ಇದ್ದಾನೆ, ಹೌದಲ್ಲ, ಹಸ್ಬೆಂಡ್ is taking care the whole family by traditionally, by religionally, and also playing the part of patriarchal society. Caught between the tradition and compassion. ಹೌದಲ್ಲ, ತನ್ನ ಮಗಳಿಗೆ ಒಂದು ಸಹನೀಯವಾದ ಒಂದು ಜೀವನ ಕೊಡಬೇಕು, ಒಂದು ಒಳ್ಳೆ ಜೀವನ ಕೊಡಬೇಕು, ಬಟ್ ಟ್ರೆಡಿಷನಲ್ ಏನು ಬರ್ತಾ ಇದೆ, ಮುಂದೆ ಬರ್ತಾ ಇದೆ. ಸೊ ದಿಸ್ ಇಸ್ ಹೌ ಫೋರ್ಸೇಬಲ್ ಅನ್ನೋದು ಇದು ವುಮೆನ್ ಮೇಲೆ ಬಹಳಷ್ಟು ಅಪ್ಲೈ ಮಾಡಲಾಗಿದೆ ಸೊಸೈಟಿಯಲ್ಲಿ. ಅದರ ಒಂದು ಚಿತ್ರಣ ಈ ಒಂದು ನಾವೆಲ್ಲಲ್ಲಿ ಕಂಡು ಬರುವಂಥದ್ದು. ಸಲೀಮ್ ಅ ವೆಲ್ದಿ ಮ್ಯಾನ್ ಚೂಸನ್ ಫಾರ್ ನದಿರಾಸ್ ಹಸ್ಬೆಂಡ್. ನೋಡ್ರಿ, ಚೂಸನ್, it is Nadira who is not selecting this person, but it is the person, it is the leaders, women leaders, it is the men leaders who selected him, or it is the father who is selecting the chosen for a person for Nadiras to get second marriage. ಸೆಕೆಂಡ್ ಮ್ಯಾರೇಜ್ ನದೀರ ಆಗಬೇಕು ಅಂಥೇಳಿ ಅವರೇ ಆಗಿ ಮತ್ತೇನು ಮಾಡ್ತಾರೆ, ಒಂದು ಹುಡುಗನ್ನ ಸೆಲೆಕ್ಟ್ ಮಾಡ್ತಾರೆ ಫಾರ್ ಗೆಟಿಂಗ್ ಅ ಸೆಕೆಂಡ್ ಮ್ಯಾರಿಡ್ ಅಂತ ಹೇಳ್ಬೋದು. ಓಕೆನಾ, ವೆದರ್ ದೇ ಟೇಕ್ ದ ಪರ್ಮಿಷನ್ ಫ್ರಮ್ ನದೀರಾ? ನೋ, because it is patriarchal society, because it is what the traditional, because this is what the religions, customs and norms where we can held it, we can put this forcible thing on women. Part of the nikah halal setup. Nikah halal setup ಪ್ರಾಪರ್ ಆಗಿ ರೂಲ್ಸ್, ರೆಗ್ಯುಲೇಷನ್ಸ್, ರಿಚುವಲ್ಸ್, ಟ್ರೆಡಿಷನ್ಸ್, ನಾರ್ಮ್ಸಿನ ಆಧಾರದ ಮೇಲೆ ಮದುವೆ ಆಗುವಂಥ ಒಂದು ಅಂಶಕ್ಕೆ ಹಲಾಲ್ ರಿಲೇಷನ್ ಅಂತ ಹೇಳ್ತೀವಿ. ಇನ್ನೊಂದು ವರ್ಡ್ ಬರ್ತದೆ, ದಟ್ ಈಸ್ ಹರಾಮ್, ವಿತೌಟ್ ಕೀಪಿಂಗ್ ಎನಿ ಕೈಂಡ್ ಆಫ್ ಎ ರೆಕಾರ್ಡ್ಸ್. ಹೌದಲ್ಲ, ಮದುವೆ ಆಗಬೇಕಾದ್ರೆ ಕೆಲವೊಂದು ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಅದು ಮೇಂಟೈನ್ ಮಾಡಲಾರ್ದೆ ಒಂದು ರಿಲೇಷನ್ಶಿಪ್ ಇಟ್ಕೊಳ್ಳುವಂಥ ಅಂಶಕ್ಕೆ ನಾವು ಹರಾಮ್ ಅಂತ ಹೇಳ್ತೀವಿ. ಹಲಾಲ್ ಅಂದರೆ ವಿತ್ ಆಲ್ ಪುಟ್ಟಿಂಗ್ ದ ಏನು ಒಂದು ರಿಲೇಷನ್ಸ್, ಪುಟ್ಟಿಂಗ್ ದ ಆಲ್ ಡಾಕ್ಯುಮೆಂಟ್ಸ್. ಓಕೆನಾ, ಅದನ್ನು ಕಂಡು ಬಂದಿದ್ರೆ ಹಲಾಲ್ ಅಂತ ಹೇಳಲಾಗ್ತದೆ. ಓಕೆನಾ, ಬಿಫೋರ್ ಇಟ್ ಈಸ್ ದಿಸ್ ಟೂ ವರ್ಡ್ಸ್ ಅಪ್ಲೈ ಇನ್ ಎನಿ ಬಿಗಿನಿಂಗ್ ಆಫ್ ದ ರಿಲೇಷನ್. ಯಾವುದೇ ಒಂದು ನ್ಯೂ ರಿಲೇಷನ್ಶಿಪ್ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ದಟ್ ಶುಡ್ ಬಿ ಹಲಾಲ್ ಇಲ್ಲ ಹರಾಮ್ ಅಂತ ಹೇಳಲಾಗ್ತದೆ. ಹರಾಮ್ ಮೀನ್ಸ್ ಟೇಕಿಂಗ್ ಇನ್ ಟು ಬ್ಯಾಡ್ ಸ್ಟೆಪ್ ವೇ, ಏನೋ ಒಂದು ಬ್ಯಾಡ್ ಸ್ಟೆಪ್ ಆಗಿ ಕಂಡು ಬಂದಿರುವಂಥದ್ದು. ಹಲಾಲ್ ಅಂತ ಹೇಳಿದ್ರೆ ಪ್ರಾಪರ್ ವಿತ್ ಫಾಲೋವಿಂಗ್ ದ ರಿಚುವಲ್ಸ್ ಆ್ಯಂಡ್ ಟ್ರೆಡಿಷನಲ್ಸ್ ಅಂತ ಹೇಳ್ಬೋದು. ವಾಟ್ ಇನ್ ಕಮ್ಯುನಿಟಿ ಗಿವ್ಸ್ ದ ರಿಚುವಲ್ಸ್ ಆ್ಯಂಡ್ ಟ್ರೆಡಿಷನಲ್ಸ್ ಅಂತ. ಆ್ಯಂಡ್ ನೆಕ್ಸ್ಟ್ ಕಮ್ಯುನಿಟಿ ಎಲ್ಡರ್ಸ್ ಕಂಡು ಬರ್ತಾ ಇದ್ದಾರೆ. ಸಪೋರ್ಟ್ ಆ್ಯಂಡ್ ರೀಎನ್ಫೋರ್ಸ್ ಟ್ರೆಡಿಷನಲ್ ಕಸ್ಟಮ್ಸ್. ಇವರು ಕೂಡ ಏನು ಮಾಡ್ತಾ ಇದ್ದಾನೆ, ಪ್ರಚೋದನೆ ಕೊಡ್ತಾ ಇದ್ದಾರೆ. ಓಕೆನಾ, ಸಪೋರ್ಟ್ ಕೊಡ್ತಾ ಇದ್ದಾರೆ. ಏನು ಟ್ರೆಡಿಷನಲ್ ಹಿಂಗೆ ಹೇಳ್ತಾ ಇದೆ, ಇದನ್ನ ಈ ಥರ ಮಾಡಬೇಕು, ಇದನ್ನ ಈ ಥರ ಮಾಡಬೇಕು ಅಂತ. ಆ್ಯಂಡ್ ಹೆಲ್ಪ್ ಎನ್ಫೋರ್ಸ್ ದ ಅನ್ಜಸ್ಟ್ ಡಿಸಿಷನ್ಸ್ ಮೇಡ್ ಬೈ ದ ಫಾದರ್ ಆ್ಯಂಡ್ ರಿಲಿಜಿಯಸ್ ಲೀಡರ್. ಕಮ್ಯುನಿಟಿ ಎಲ್ಡರ್ಸ್ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಅನ್ಜಸ್ಟ್. ಫಸ್ಟ್ ಆಫ್ ಆಲ್ ಫಾದರ್ ನದೀರನ ಮೊದಲನೇ ಮದುವೆ ಮಾಡಬೇಕಾದ್ರೆ ಹುಡುಗಿಯ ಒಂದು ಪರ್ಮಿಷನ್ ಇರಲಾರ್ದೆ ನೆಕ್ಸ್ಟ್ ಫೋರ್ಸೇಬಲ್ ಏನು ಮಾಡಿರ್ತಾನೆ, ಮದುವೆ ಮಾಡಿರ್ತಾನೆ.
ಸೆಕೆಂಡ್ ಮ್ಯಾರಿಡಿಗೂ ಫೋರ್ಸೆಬಲಿ ಅವನು ಏನು ಮಾಡ್ತಾನೆ, ಸೆಕೆಂಡ್ ಮ್ಯಾರಿಡ್ ಮಾಡಲಿಕ್ಕೆ ಮುಂದಾಗ್ತಾನೆ ವಿತೌಟ್ ಟೇಕಿಂಗ್ ದ ಕನ್ಸರ್ನ್ ಟುವರ್ಡ್ಸ್ ಹೀಸ್ ಓನ್ ಡಾಟರ್. ಇದು ಏನು ಅಲ್ಲಿ ಕಂಡು ಬಂದಿರುವಂಥ ಕಮ್ಯುನಿಟಿ ಎಲ್ಡರ್ಸ್ ಈ ವಿಷಯಗಳನ್ನ ಅವನ ಬಗ್ಗೆ ಮಾತಾಡುವಂಥದ್ದು ಅಂಶ. ದಟ್ ಈಸ್ ಆ್ಯಂಡ್ ರಿಲಿಜಿಯಸ್ ಲೀಡರ್. ವಾಟ್ ಅಬೌಟ್ ದ ನೇಬರ್ಸ್ ಆ್ಯಂಡ್ ರಿಲೇಟಿವ್ಸ್? ಅವ್ರು ಏನು ಹೇಳ್ತಾ ಇದ್ದಾರೆ, ರೆಪ್ರೆಸೆಂಟ್ ಸೋಷಿಯಲ್ ಪ್ರೆಷರ್ ಆ್ಯಂಡ್ ಗಾಸಿಪ್ ಕಲ್ಚರ್ ಇನ್ ಎ ಕನ್ಸರ್ವೇಟಿವ್ ವಿಲೇಜ್. ಒಂದು ಕನ್ಸರ್ವೇಟಿವ್ ವಿಲೇಜ್ದಲ್ಲಿ ಇವ್ರೇನು ಮಾಡ್ತಾ ಇದ್ದಾರೆ, ಗಾಸಿಪ್ ಮಾಡ್ತಾ ಇದ್ದಾರೆ ಅಬೌಟ್ ದೇರ್ ಕಲ್ಚರ್. ಇದು ಇಂಥ ಕಲ್ಚರ್ ಹಿಂಗೆ ಬರ್ತದ ಆ ಕಲ್ಚರ್ದಲ್ಲಿ. ನೋ, ಐ ಆಮ್ ಕಮಿಂಗ್ ಟು ದ ಟಾಪಿಕ್ ಆಫ್ ಅಬೌಟ್ ದ ಕಲ್ಚರ್ ಆಫ್ Muslim society, Muslim community. What is that culture? What is that traditional? What is that law? What is that norms, traditional norms? ಅದೇನು ಅಂತ ಹೇಳಿದರೆ, according to Islam religion, if once we get a marry, ಹೌದಾ, whether a boy or a girl, okay na, once we get a married, we should stay till to life. ಏನು, ಇಟ್ ಈಸ್ ಗುಡ್ ಫಾರ್ ದೆಮ್. ನಾವು ಜೀವನ ಅಂತ ಪೂರಾ ಜೊತೆಯಾಗಿ ಬಾಳುವಂಥದ್ದು ಒಂದು ಏನು ಪ್ರಾಮಿಸ್ ಒಬ್ಬರೇ ತಗೊಂಡಿದ್ದಾರೆ, ಆ ಪ್ರಾಮಿಸನ್ನು ಟಿಲ್ ಟು ದೇರ್ ಡೆತ್ ಅದನ್ನು ಫಾಲೋ ಅಪ್ ಮಾಡಬೇಕು. ಬಟ್ ಒಂದು ವೇಳೆ ಇಬ್ಬರ ನಡುವೆ ಏನಾದರೂ ಒಂದು ಸಂಘರ್ಷ ಕಂಡು ಬಂದಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಬಿಲೀಫ್ ಅನ್ನೋದು ಹೋಗಿದೆ, ಟ್ರಸ್ಟ್ ಅನ್ನೋದು ಹೋಗಿಲ್ಲ ಅಂದರೆ ಆ ಸಂಬಂಧ ಏನಾಗ್ತದ್ರಿ, ಯೂಶ್ವಲಿ ಬ್ರೇಕ್ ಆಗುತ್ತದೆ. ಹೌದಾ? ಈ ಬ್ರೇಕಿಂಗ್ ಆಗುವಂಥದ್ದು ಪ್ರತಿಯೊಂದು ಹುಡುಗ ಮತ್ತು ಹುಡುಗಿಯರಲ್ಲಿ ಕಂಡು ಬರ್ತದೆ, ಯಾವುದೇ ಜನಾಂಗ ಇರಲಿ, ಯಾವುದೇ ಒಂದು ಕಮ್ಯುನಿಟಿ ಇರಲಿ, ಯಾವುದೇ ಒಂದು ರಿಲಿಜನ್ ಇರಲಿ. ಬಟ್ ವಾಟ್ ಹ್ಯಾಪನ್ಸ್ ಇನ್ ಇಸ್ಲಾಂ ರಿಲಿಜನ್ ಮೀನ್ಸ್, ಇಫ್ ಅ ಬಾಯ್ ಗಿವ್ಸ್ ಇಫ್ ಅ ಬಾಯ್ ಬ್ರೇಕ್ಸ್ ರಿಲೇಷನ್ ವಿತ್ ಅ ಗರ್ಲ್ ಈಸ್ ಕಾಲ್ಡ್ ತಲಾಕ್. ಅದೆಲ್ಲ ಟ್ರಿಪಲ್ ತಲಾಕ್ ಬಗ್ಗೆ ಮಾತಾಡ್ತಾ ಇದೆಯಲ್ಲ ಈ ಒಂದು ನಾವೆಲ್, ತಲಾಕ್. ಇಫ್ ಅ ಬಾಯ್ ಬ್ರೇಕ್ಸ್ ರಿಲೇಶನ್ಶಿಪ್ ವಿತ್ ಅ ಗರ್ಲ್ ಅಂತ ಹೇಳಿದ್ರೆ ಅದೇನಾಗ್ತದ್ರಿ, ತಲಾಕ್. ವಾಟ್ ಅಬೌಟ್ ಇಫ್ ಅ ಗರ್ಲ್ ಬ್ರೇಕ್ಸ್ ಅ ರಿಲೇಷನ್ ವಿತ್ ಹರ್ ಹಸ್ಬೆಂಡ್? ಬಾಯ್ ಹಸ್ಬೆಂಡ್ ಬ್ರೇಕ್ಸ್ ಗರ್ಲ್ ವೈಫ್. ಇಫ್ ಅ ಗರ್ಲ್ ಬ್ರೇಕ್ಸ್ ರಿಲೇಶನ್ಶಿಪ್ with a boy with a husband means that is khula. Okay, idu khula. No, I don't want to live my rest of life with this person because he is a very torture, abusive and he beats me a lot. I don't want to live my rest of my life with this man ಅಂತ ಹೇಳಿ ಅವನಿಂದ ಬಿಡುವಿನ ಒಂದು ಪತ್ರ ತೆಗೆದುಕೊಳ್ಳುವಂಥದ್ದು ಅಂಶಕ್ಕೆ ನಾವೇನು ಹೇಳ್ತೀವಿ, ಖುಲಾ ಅಂತೀವಿ. this much, talaq and khula. After talaq, the husband can marry second marriage if he wants. After khula, the women also got equally right to get unmarried or remain alone. It is her choice. There is no any forcible should be occurred in her personal life. ಇದು ಫೋರ್ಸೆಬಲ್ ಅನ್ನೋದು ಇರೋದಿಲ್ಲ. ಬಟ್ ಎಷ್ಟೋ ಮುಸ್ಲಿಂ ಲೀಡರ್ಸ್ ಕಲ್ಚರ್ಸ್ ಇವರೆಲ್ಲರೂ ಏನು ಮಾಡ್ತಾರೆ, ಫೋರ್ಸ್ ಮಾಡ್ತಾರೆ. ಅದೇ ಇಲ್ಲಿ ಮಾಡುವಂಥದ್ದಿಲ್ಲ ಅಂತ ಒಂದು ಅಬೂಬಕರ್ ಅವರು ಹೇಳಿರುವಂಥದ್ದು ಅಂಶ. ಶಾಲ್ಸಿ, ಹೌದು, ಹಸ್ಬೆಂಡ್ ಬೈ ಮಿಸ್ಟೇಕನ್ಲಿ, ಬೈ ಫ್ರಸ್ಟ್ರೇಷನ್ನಿಂದ, ಅದೇ ಇವಾಗ ರಶೀದ್ ರಿಗ್ರೆಟ್ ಮಾಡ್ತಾ ಇದ್ದಾನಲ್ಲ, ನಾನು ಕೊಡಬಾರ್ದಿತ್ತು ಲೈಕ್ ದಟ್. ಓಕೆನಾ? ಒಂದು ವೇಳೆ ಹಸ್ಬೆಂಡ್ ವೈಫಿಗೆ ತಲಾಕ್ ಕೊಟ್ಟ, ಅವಳು ದೂರ ಆದ್ಲು, ತನ್ನ ಫ್ಯಾಮಿಲಿಯಲ್ಲಿ ಲೀಡ್ ಮಾಡ್ತಾ ಇದ್ದಾಳೆ. ಸಪೋಸ್ he wants to get remarried with that wife again, remarried, ಮತ್ತೆ ಅವಳು ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ ಅಂದರೆ there comes traditions, there comes culture. What is that culture? If a husband wants to get remarriage with a wife means the wife should get another marry. Getting my point? Another marry. She should spend her life like a being a wife. ಯಾವ ಥರ ಫಸ್ಟ್ ಹಸ್ಬೆಂಡ್ ಒಂದಿಗೆ ಲೈಫ್ ಲೀಡ್ ಮಾಡಿದ್ದಾಳೆ ಅದೇ ಥರ ಪ್ರಕಾರ ಆ ಒಂದು ವ್ಯಕ್ತಿಯೊಂದಿಗೆ ಅವಳು ಲೈಫ್ ಲೀಡ್ ಮಾಡಬೇಕು. ದೆನ್ ಅಪ್ಲೈ ಫಾರ್ ದ ತಲಾಕ್. After that talaq, again she is going to reunite with her first husband. This is what culture in Islam religion. Getting my point? So here we'll see the condition of Nadira. Whether she desire for to get divorce, whether she desire for get second married. No,
ಇವೆರಡು ವಿಷಯಕ್ಕೆ ಅವಳು ಆದ್ಯತೆ ಕೊಟ್ಟಿಲ್ಲ. ಬಟ್ ಎಲ್ಡರ್ ಲೀಡರ್ಸ್ ಸೊಸೈಟಿ ಏನು ಮಾಡ್ತಾ ಇದ್ದಾರೆ, ಪ್ರೆಷರ್ ಹಾಕ್ತಾ ಇದ್ದಾರೆ. ಆಯ್ತು ನೀನೊಂದು ಇನ್ನೊಂದು ಮದುವೆ ಮಾಡಿಕೊಂಡು ಅವನೊಂದಿಗಿದ್ದು ತಿರ್ಗಾ ಮತ್ತೆ ಈ ಕಡೆ ಬಾ. ಅಟೋನೋಮಿ ದ ಬಾಡಿ ಮೀನ್ಸ್ ಏನು, ದ ವುಮೆನ್ಸ್ ಬಾಡಿ, ಇಟ್ ಈಸ್ ನಾಟ್ ಹರ್ಸ್, ಇಟ್ ಈಸ್ ಮೇಲ್ ಡಾಮಿನೆಂಟ್ ಸೊಸೈಟೀಸ್ ಮೀನ್ಸ್ ಈ ಒಂದು ಅಂದರೆ ಮಹಿಳೆಯರ ಒಂದು ದೈಹಿಕವಾಗಿರುವಂಥ ವಿಷಯದ ಮೇಲೆ ಕೂಡ ಏನ್ರಿ ಅವರ ಕಂಟ್ರೋಲ್ ತೋರಿಸುವಂಥದ್ದು ಅಂಶಕ್ಕೆ ಅಟೋನಮೀಸ್ ಅಂತ ಏನು ಹೇಳಲಾಗ್ತದೆಯಲ್ಲ, ಅದನ್ನ ಏನು ಮಾಡ್ತಾ ಇದ್ದಾನೆ, ಆ ರೈಟ್ಸ್ ನಮಗೆ ಬೇಕು ಅಂತ ಹೇಳಿ ಫೆಮಿನಿಸ್ಟ್ ಮೂವ್ಮೆಂಟ್ ಹೇಳ್ತಾ ಇದೆ. ಬಟ್ ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಈ ಒಂದು ರೈಟ್ನೆಸ್ ಏನು ತೋರಿಸ್ತಾ ಇದ್ದಾರೆ, ಮೇಲ್ ಡಾಮಿನೆನ್ಸ್ ತೋರಿಸ್ತಾ ಇದೆ. ಗೆಟಿಂಗ್ ಮೈ ಪಾಯಿಂಟ್ಸ್. ಈ ಒಂದು ಸಿಚುವೇಶನ್ದಲ್ಲಿ ಯಾರು, ನದೀರಾ ಸಿಕ್ಕಾಕೊಂಡಿದ್ದಾಳೆ. ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದಟ್ ಲೇಡಿ, ದ ಲೇಡಿ ಹೂ ಎಸ್ ಖುಲಾ ಆಗಿದೆನಾ, ಎಸ್ ಶಿ ಹ್ಯಾಸ್ ಅ ಕೈಂಡ್ ಆಫ್ ಎ ಹೋಪ್ ದಟ್ ಶಿ ವಿಲ್ ಗೆಟ್ ಅ ಸೆಕೆಂಡ್ ಮ್ಯಾರೇಡ್, ವಿಲ್ ಹ್ಯಾವ್ ಅ ಬ್ರೈಟ್ ಫ್ಯೂಚರ್, ವಿಲ್ ಹ್ಯಾವ್ ಅ ಹೋಪ್ಫುಲ್ ಲೈಫ್. ಏನೋ ಒಂದು ಖುಲಾ ಆಗಿದ್ಮೇಲೆ ಸೆಕೆಂಡ್ ಮ್ಯಾರೇಜಲ್ಲಿ ಏನೋ ಒಂದು ಒಳ್ಳೆ ಲೈಫ್ ಸಿಗ್ಬೋದು ಅನ್ನೋ ಒಂದು ಥಾಟ್ದಿಂದ ಅವಳು ಏನೋ ಸೆಕೆಂಡ್ ಮ್ಯಾರೇಡಲ್ಲಿ ಕಾಲಿಟ್ಟರು, ಅಥವಾ ಬೇಡ ನನಗಿದು ಫಸ್ಟ್ ಜೀವನ ಇಷ್ಟು ಬೋರ್ ಆಗಿದೆ, ಇನ್ನೊಂದು ಜೀವನಕ್ಕೆ ನಾನು ಹೋಗೋದಿಲ್ಲ ಅಂತೇಳಿ ಅವಳು ಏನೋ ಡಿಸಿಷನ್ ತಗೊಂಡು ಒಂದು ಪ್ರಾಪರ್ ಆಗಿ ಸುಮ್ಮನೆ ಇದ್ದಾಗ ಅದು ಒಳ್ಳೇದಾಯ್ತು. ಬಟ್ ಅವಳ ಮೇಲೆ ಈ ಥರ ಇಲ್ಲ, ನೀನು ತಿರ್ಗಾ ನಿನ್ನ ಗಂಡ ನಿನಗೆ ಬಯಸ್ತಾ ಇದ್ದಾನೆ, ನೀನು ಇನ್ನೊಂದು ಮದುವೆ ಆಗಿ ಮತ್ತೆ ಈ ಕಡೆ ನಿನ್ನ ಅಗೇನ್ ಮದುವೆ ಗಂಡನ ಕಡೆ ಮತ್ತೆ ನೀನು ಸೇರ್ಬೋದ ಮೇಲೆ ಅಲ್ಲಿ ಏನಾಗ್ತದೆ, ಶಿ ಬ್ರೋಕ್, ಅಲ್ಲಿ ಅವಳು ಮುರಿತಾಳೆ ಅಂತ ಹೇಳ್ಬೋದು. ಆ ಒಂದು ಕಂಡೀಷನ್ನ ಫಾಲೋ ಅಪ್ ಮಾಡಲಿಕ್ಕೆ, ಆ ಒಂದು ಸಿಚುವೇಶನ್ನ ಹೊರಗಡೆ ಬರಲಿಕ್ಕೆ ಅವಳು ಏನು ಮಾಡ್ತಾಳೆ, ಸೂಸೈಡ್ ಮಾಡುವಂಥದ್ದು ಅಂಶ ಕಂಡು ಬರ್ತದೆ ಅಂತ ಹೇಳ್ಬೋದು. ಶಾಲ್ಸಿದ ಪ್ಲಾಟ್ ಏನು, ಹೋಪ್ಸೋ ತಲಾಕ್ ಮತ್ತು ಖುಲಾದ್ ಬಗ್ಗೆ ಕ್ಲಿಯರ್ ಆಗಿದೆ ಅನ್ಸುತ್ತೆ ನಿಮಗೆ. ಲೆಟ್ಸ್ ಬಿಗಿನ್. ನೆಕ್ಸ್ಟ್ ನೋಡ್ರಿ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ಪ್ಲಾಟ್ ಎಕ್ಸ್ಪ್ಯಾಂಡೆಡ್ ಸಮರಿ. ಫಸ್ಟ್, ನದಿರಾಸ್ ಅರ್ಲಿ ಲೈಫ್ ಆ್ಯಂಡ್ ಮ್ಯಾರೇಜ್. ಅವರ ಒಂದು ಅರ್ಲಿ ಲೈಫ್ ಮ್ಯಾರೇಜ್ ಏನಿತ್ತು ಫಸ್ಟ್ ಆಸ್ ಎ ಪಾಯಿಂಟ್ ಆಗಿ ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಇನ್ನು ಕ್ರಿಟಿಕಲ್ ಇವೆ, ಓಕೆನಾ. ಆ್ಯಂಡ್ ನದೀರಾ, ಎ ಯಂಗ್ ಮುಸ್ಲಿಂ ಗರ್ಲ್, ಈಸ್ ಮ್ಯಾರಿಡ್ ಆಫ್ ಎಟ್ ವೆರಿ ಅರ್ಲಿ ಏಜ್ ಟು ರಶೀದ್ ಇನ್ ಎ ಡಿಸ್ಟೆಂಟ್ ರಿಲೇಟಿವ್ಸ್. ಅಂದರೆ ದೂರದಲ್ಲಿ ಕಂಡುಬಂದಿರುವಂಥ ಒಂದು ಸಂಬಂಧಿಕರಲ್ಲಿ ಇವಳ ವಿವಾಹ ರಶೀದೊಂದಿಗೆ ಆಗ್ತದೆ. ಬಟ್ ಇವಳು ಬಹಳಷ್ಟು ಹೆಂಗಿರ್ತಾಳೆ, ಮ್ಯಾರಿಡ್ ಫೋರ್ಸೇಬಲಿ, ಓಕೆನಾ. ಫೋರ್ಸೇಬಲ್ ಏನಾಗ್ತದ್ರಿ, ಅಲ್ಲಿ ಮ್ಯಾರಿಡ್ ಅನ್ನೋದು ಕಂಡು ಬರ್ತದೆ. ಆ್ಯಂಡ್ ದ ಮ್ಯಾರೇಜ್ ಈಸ್ ಅರೇಂಜ್ಡ್ ಬೈ ಹರ್ ಫಾದರ್ ಮೊಹಮ್ಮದ್ ಖಾನ್. ರಿಜಿಡ್, ಹೀಗೆ ಇರಬೇಕು ಹಾಗೆ ಇರಬೇಕು, ಒಂದೇನು ಟರ್ಮ್ಸ್ ಕಂಡೀಷನ್ ಫಾಲೋ ಅಪ್ ಮಾಡೋನು. ಆ್ಯಂಡ್ ಪೆಟ್ರಿಯಾಕ್ ಹೂ ಬಿಲೀವ್ಸ್ ಇನ್ ಎ ಕಂಟ್ರೋಲಿಂಗ್ ವುಮೆನ್ ಥ್ರೂ ದ ಟ್ರೆಡಿಷನಲ್. ಈ ಟ್ರೆಡಿಷನಲ್ ಆಧಾರವಾಗಿಟ್ಕೊಂಡು ನಾನು ವುಮೆನನ್ನು ಕಂಟ್ರೋಲ್ ಮಾಡ್ಬೋದು, ವೈಫ್ ಆ್ಯಂಡ್ ಡಾಟರ್ನ ಪ್ರೆಷರ್ ಹಾಕ್ಬೋದೇ, ಮಾಡಲೇಬೇಕು. ಬಿಕಾಸ್ ಐ ಆಮ್ ದ ಹೆಡ್ ಆಫ್ ದಿಸ್ ಫ್ಯಾಮಿಲಿ, I should follow the traditional one. It is the duty of you to follow me, follow my words, because I am the elder of this family and I am the head of this family ಅನ್ನೋ ಒಂದು ಲೆಕ್ಕಕ್ಕೆ ಏನು ಮಾಡ್ತಾ ಇದ್ದಾನೆ ಅವನು ವುಮೆನಿನ ಕಂಟ್ರೋಲ್ ಮಾಡುವಂಥದ್ದು ಒಂದು ಪರ್ಸನಾಲಿಟಿ ಅವನಲ್ಲಿ ಕಂಡು ಬರ್ತಾ ಇತ್ತು. ನದೀರಾ ಹ್ಯಾಸ್ ನೋ ಸೇ ಇನ್ ದಿಸ್ ಡಿಸಿಷನ್. ಶಿ ಡಸಂಟ್ ಹ್ಯಾವ್ ಅ ರೈಟ್ ಟು ರಿಜೆಕ್ಟ್ ದಿಸ್ ಪ್ರಪೋಸಲ್. ಹೌದಲ್ಲ, ನನ್ಗೆ ಇಷ್ಟ ಇಲ್ಲ ಅಂತ ಹೇಳೋಂಗಿಲ್ಲ, ಹೇಳಿದ್ರೆ ಸರಿ ಇಲ್ಲ, ಅಲ್ಲಿ ಏನಾಗ್ತದ್ರಿ, ಅಗೇನ್ ಏನಾಗ್ತದ್ರಿ, ದೌರ್ಜನ್ಯ ದಬ್ಬಾಳಿಕೆ ಅನ್ನೋದು ಕಂಡು ಬರ್ತದೆ. ಸೊ ಶಿ ಈಸ್ ಥ್ರಸ್ಟ್ ಇನ್ ಟು ವುಮನ್ಹುಡ್ ಆ್ಯಂಡ್ ಮಾರ್ಟಿಯಲ್ ರೆಸ್ಪಾನ್ಸಿಬಿಲಿಟಿ ವೈಲ್ ಸ್ಟಿಲ್ ಅ ಚೈಲ್ಡ್. ಇನ್ನೂ ಚೈಲ್ಡ್ ಇರ್ತಾಳೆ, ಫೋರ್ಸೇಬಲಿ ಅವಳ ಮೇಲೆ ಜವಾಬ್ದಾರಿ ಹಾಕ್ಬಿಡ್ತಾರೆ. ಒಂದು ವುಮೆನ್ನಿನ ಒಂದು ಕೆಲಸ ಕಾರ್ಯಗಳು, ಒಂದು ಮಾರ್ಟಿಯಲ್ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳಿಕ್ಕೆ. ಮದುವೆ ಆಗಿ ಹೋಗಿದ ತಕ್ಷಣ ಅಲ್ಲಿ ಮನೆ ಕೆಲಸ ಮಾಡೋದಾಯ್ತು, ಅತ್ತೆನ ನೋಡ್ಕೊಳ್ಳೋದಾಯ್ತು, ಮಾವನ್ನ ನೋಡ್ಕೊಳ್ಳೋದಾಯ್ತು, ಅಲ್ಲಿ ಕಂಡು ಬಂದಿರುವಂಥ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಾರೆ, ಅಲ್ಲೆಲ್ಲ ಶಿ ಈಸ್ ಆಲ್ಸೋ ಅ ಚೈಲ್ಡ್, ಸಮನ್ ಶುಡ್ ಟೇಕ್ ಕೇರ್ ಹರ್. ನೋ, ದ ಹೋಲ್ ಸೊಸೈಟಿ ಮೇಡ್ ಹರ್ ಟು ಟೇಕ್ ಕೇರ್ ಅದರ್ ಪೀಪಲ್ ಅನ್ನೋ ಒಂದು ಅಂಶ ಕಂಡು ಬರ್ತಾ ಇದೆ. ನೆಕ್ಸ್ಟ್, ಇಮೋಷನಲ್ ಐಸೋಲೇಷನ್ ಬಗ್ಗೆ ಹೇಳಬೇಕಾದ್ರೆ, ರಶೀದ್ ಈಸ್ ಜೆಂಟಲ್ ಆ್ಯಂಡ್ ಪ್ರೋಗ್ರೆಸಿವ್ ಇನ್ ಈಸ್ ಔಟ್ಲುಕ್. ಎಸ್, ಜೆಂಟಲ್ ಇದ್ದಾನೆ, ಪ್ರೋಗ್ರೆಸಿವ್ ಮೈಂಡ್ ಇದೆ, ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ. ಬಟ್ ಇಮೋಷನಲ್ ಕನೆಕ್ಷನ್ ಬಿಟ್ವೀನ್ ದೆಮ್ ಈಸ್ ಅ ವೀಕ್ ಡ್ಯೂ ಟು ನದಿರಾ ಸೈಲೆನ್ಸ್ ಆ್ಯಂಡ್ ಪ್ಯಾಸಿವಿಟಿ. ಫೈನ್, ನೋಡ್ರಿ, ಇಮೋಷನಲ್ ಕನೆಕ್ಷನ್ ಏನಿದೆ ರೀ, ಲೆಸ್ ಇದೆ, ಹೌದಾ. ಶಿ ಈಸ್ ಅ ಚೈಲ್ಡ್, ಶಿ ಈಸ್ ನಾಟ್ ಎ ಮ್ಯಾಚ್ಯೂರ್ಡ್ ಅಬೌಟ್ ನೋವಿಂಗ್ ಅಬೌಟ್ ಕಂಪ್ಲೀಟ್ ರಿಲೇಷನ್ಶಿಪ್. ಈ ರಿಲೇಷನ್ಶಿಪ್ ಅನ್ನೋ ವಿಷಯದ ಬಗ್ಗೆ ಕಂಪ್ಲೀಟ್ ಅರ್ಥ ಮಾಡ್ಕೊಳ್ಳುವಷ್ಟು ಮೆಚುರಿಟಿ ಅವಳಲ್ಲಿ ಇಲ್ಲ. ಶಿ ಈಸ್ ಅ ಜಸ್ಟ್ ಚೈಲ್ಡ್ ಇದ್ದಾಳೆ, ಓಕೆನಾ. ಈ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಅವ್ರ ಇಬ್ಬರ ನಡುವೆ ಇರಲಿಲ್ಲ. ಆಲ್ವೇಸ್ ಶಿ ಕೆಪ್ಟ್ ಹರ್ ಸೆಲ್ಫ್ ಸೈಲೆನ್ಸ್.
ಬಿಕಾಸ್ ಫೋರ್ಸೆಬಲ್ ಮದುವೆ ಆಗಿದ್ದೊಂದು, ಮನೆಗೆ ಹೋಗಿದ ತಕ್ಷಣ ಅದು ಏನು ಹೇಳ್ತಿದ್ರ ವುಮನ್ಹುಡ್ ಆಯಿತು, ಮಾಟಿಯಲ್ ರೆಸ್ಪಾನ್ಸಿಬಿಲಿಟಿ ಇದನ್ನೆಲ್ಲ ಹಾಕಿದ ನಂತರ ಅವಳಿಗೆ ಯಾವ ಥರ ಒಂದು ನಿಭಾಯಿಸ್ಬೇಕು ಅನ್ನೋದು ಅವಳಿಗೆ ಕಂಡು ಬರ್ತಾ ಇಲ್ಲ. ಅದು ಒಂಥರ ಸ್ಟ್ರಗಲ್ ಆಗಿ ಕಂಡು ಬರ್ತಾ ಇತ್ತು. ಆ ಮೂಮೆಂಟಲ್ಲಿ ತನ್ನ ಹಸ್ಬೆಂಡೊಂದಿಗೆ ಯಾವುದೇ ಥರದ ಇಮೋಷನಲ್ ಕನೆಕ್ಷನ್ ಅನ್ನೋದನ್ನು ಕಂಡು ಬಂದಿರಲಿಲ್ಲ. And Nadira begins to realize that her life is detached not just by the man but by the unquestioned customs and religious rigidity. Dictated ನೋಡ್ರಿ, ಅವಳ ಒಂದು ಜೀವನ, ಹರ್ ಲೈಫ್ ಇಸ್ ಡಿಕ್ಟೇಟೆಡ್ ನಾಟ್ ಜಸ್ಟ್ ಬೈ ದ ಮ್ಯಾನ್. ನನ್ನ ಒಂದು ಜೀವನ ಇದೇ ಥರ ಇರಬೇಕು, ಇದೇ ಥರ ಫಾಲೋ ಅಪ್ ಮಾಡಬೇಕಂತೂ ಕೇವಲ ಮೆನ್ ನನಗೆ ಹೇಳ್ಕೊಟ್ಟಿಲ್ಲ. ಅದರೊಂದಿಗೆ ಯಾರು ಹೇಳ್ಕೊಟ್ಟಿದ್ದಾರೆ? ರಿಲಿಜಿಯಸ್ ರಿಜಿಡಿಟಿ ಕೂಡ ಏನು ಮಾಡಿದರೆ, ಕಸ್ಟಮ್ಸ್ ಕೂಡ ನನಗೆ ಹೇಳ್ಕೊಡ್ತಾ ಇದೆ ವಿಥೌಟ್ ಮೇಕಿಂಗ್ ಎನಿ ಕ್ವಶನ್ಸ್. ಮದುವೆ ಮಾಡ್ಕೋಬೇಕಂದ್ರೆ ಮಾಡ್ಕೋಬೇಕು, ಆಯಿತು. ಒಂದು ವಯಸ್ಸಿಗೆ ಬಂದಿದೆಯಾ, ಇನ್ನೂ ಚಿಕ್ಕೋಳಿದೆಯಾ, ವಯಸ್ಸಿಗೆ ಬನ್ನೋದಕ್ಕಿಂತ ಚಿಕ್ಕೋಳಿದೆಯಾ, ನಿನಗೆ ಮದುವೆ ಮಾಡೋದಿದೆ, ಮಾಡ್ತೀವಿ. ಸೊ ಮಟ್ ಈ ಥರದ ಒಂದು ಏನು ರಿಜಿಡ್ ಏನು ರಿಲಿಜಿಯಸ್ ಕಂಡು ಬರ್ತಾ ಇದೆ, ರಿಲಿಜಿಯಸ್ದೆಲ್ಲ ರಿಜಿಡಿಟಿ ಏನು ಕಂಡು ಬರ್ತಾ ಇದೆ, ಸ್ಪೆಷಲಿ ಅಬೌಟ್ ದ ಕಸ್ಟಮ್ಸ್ ನಾರ್ಮ್ಸ್ಗಳು, ಅವರ ಮೇಲೆ ಕ್ವಶನ್ ಮಾಡಲಾರ್ದೆ ಏನು ಮಾಡಿದ್ರಿ, ಲೈಫಲ್ಲಿ ಎಕ್ಸೆಪ್ಟ್ ಮಾಡ್ಕೋಬೇಕು. ಒಂದು ಸಬ್ಮಿಸಿವ್ ಆಗಿರುವುದು, ಹೌದಾ? ಸಬ್ಮಿಸಿವ್ ಅಂದರೆ ಏನು ಹೇಳಿದ್ರು ಕೂಡ ಫಾಲೋ ಅಪ್ ಮಾಡಿರಬೇಕು. ಅದು ಯಾರು? ಮಹಿಳೆ. ಇದನ್ನು ಅದೇ ಹೇಳ್ತಾ ಇದ್ದಾರೆ. ಸೊ ವುಮೆನ್ಸ್ ಲೈಫ್ ಈಸ್ ನಥಿಂಗ್ ಬಟ್ ಟು ಫಾಲೋ ದ ಎವ್ರಿಥಿಂಗ್ ವಿಚ್ ಈಸ್ ಮೇಡ್ ಫಾರ್ ಹರ್. ಅದೇನು ಅವಳಿಗಾಗಿ ಮಾಡಲ್ಪಟ್ಟಿದ್ದಾರೆ, ಥ್ರೂ ದ ನಾರ್ಮ್ಸ್, ಥ್ರೂ ದ ಕಸ್ಟಮ್, ಥ್ರೂ ದ ಟ್ರೆಡಿಷನಲ್ಸ್, ಅದೇನೇ ಇರಲಿ ಅದನ್ನು ಫಾಲೋ ಅಪ್ ಮಾಡಬೇಕು. ಇದೇನು ಹುಡುಗಿಯರ ಜೀವನ ಅನ್ನೋದು ಅವಳಿಗೆ ರಿಯಲೈಸ್ ಆಗ್ತಿರ್ತದೆ. ಹರ್ ಮದರ್ ಫಾತಿಮಾ ಆಲ್ಸೋ ಥೋ ದ ಸಿಂಪಥೆಟಿಕ್ ಆ್ಯಂಡ್ ಇಸ್ ಟು ಟಿಮಿಡ್ ಟು ಚಾಲೆಂಜ್ ಹರ್ ಹಸ್ಬೆಂಡ್ ಡಿಸಿಷನ್. ಆ ಹಸ್ಬೆಂಡ್ ಡಿಸಿಷನ್ ಏನು ಯಾವ ಥರ ಕಂಡು ಬರ್ತಾ ಇದೆ, ಅದು ಒಳ್ಳೇದು ಕೆಟ್ಟದ್ದು ಅದನ್ನು ಹೇಳುವಷ್ಟು ಅವಳಿಗೆ ರೈಟ್ ಇಲ್ಲ. ಸುಮ್ಮನೆ ಏನಿದ್ದಾಳೆ, ಸಿಂಪಥೆಟಿಕ್ ಆಗಿದ್ದಾಳೆ ತನ್ನ ಮಗಳ ಮೇಲೆ. ಇರಲಿ ಬಿಡು, ಅಪ್ಪ ಹೇಳ್ತಾ ಇದ್ದಾರೆ ಮಾಡ್ಕೊಂಡು ಬಿಡು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಸಮ್ವಾಟ್ ಈ ಥರದ ವರ್ಡ್ಸ್ಗಳು ಅವಳ ಮೇಲೆ ಹಾಕೋದ್ರ ಮೂಲಕ ಚಾಲೆಂಜ್ ಮಾಡುವಂಥದ್ದು ಎಬಿಲಿಟಿ ಅವಳಿಲ್ಲ. ಬಿಕಾಸ್ ಶಿ ಇಸ್ ಅ ವುಮೆನ್. ಸಮ್ವಾಟ್ ಡಿವೋರ್ಸ್ ಆ್ಯಂಡ್ ಕಮ್ಯುನಿಟಿ ಇಂಟರ್ಫೋರ್ಸ್. ಡಿವೋರ್ಸ್ ಆ್ಯಂಡ್ ಕಮ್ಯುನಿಟಿ interference means conflict arises between Nadira and Rashid's family. ಇವಳು ಸೈಲೆಂಟ್ ಆಗಿದ್ದಾಳೆ, ಇಮೋಷನಲ್ ಕನೆಕ್ಷನ್ ಅನ್ನೋದು ಇಬ್ಬರಲ್ಲಿ ಕಂಡು ಬರ್ತಾ ಇಲ್ಲ. ಇದರಿಂದ ರಶೀದಿಗೆ ಒಂದು ಪ್ರಕಾರದ ಫ್ರಸ್ಟ್ರೇಷನ್ ಅಥವಾ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇದ್ದೀನೇನೋ ಅಂತ ಇವನಿಗೆ ಫೀಲ್ ಆಗ್ತಾ ಇದೆ. ಆ್ಯಂಡ್ ಅಂಡರ್ ಕಮ್ಯುನಿಟಿ ಪ್ರೆಷರ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ Rashid divorced Nadira using the triple talaq, saying I divorce you 3 times. ಹೌದಲ್ಲ? ಇನ್ನೊಂದು ಟ್ರಿಪಲ್ ತಲಾಕ್ ಬಗ್ಗೆ ಹೇಳಬೇಕಾದ್ರೆ, ಇಫ್ ಅ ಹಸ್ಬೆಂಡ್ ಸ್ಪೆಲ್ ಇಟ್ ಇನ್ 3 times, ಅದು ಡಿವೋರ್ಸಿಗೆ ಹಾಕಿದ ಹಾಗೆ, ಅಪ್ಲಿಕೇಶನ್ ಹಾಕಿದ ಹಾಗೆ. ಡಿವೋರ್ಸ್ 3 times ಹೇಳಿದ್ರೆ ವಿತ್ ಕಾನ್ಶಿಯಸ್ಲಿ, ಸುಮ್ಮನೆ ಹೇಳೋದ್ರಲ್ಲ. ಫಸ್ಟ್ ಆಫ್ ಆಲ್ ಅಂದರೆ ಆ ಮಾತನ್ನು ತೆಗೆಯೋ ಹಾಗಿಲ್ಲ. ಖುರಾನ್ದಲ್ಲಿ ಗಾಡ್ ಅಲ್ಲಾ ಸೆಲೆಕ್ಟ್ ಮಾಡಲಾರ್ದಿದ್ದೆ, ಅಂದರೆ ಡಿಸ್ಲೈಕ್ ಮಾಡುವಂಥ ವರ್ಡ್ ಅಂತಂದ್ರೆ ಹೇಳಿದರೆ ತಲಾಖೇಯ. ಓಕೆನಾ? ಇದು ಅಕಾರ್ಡಿಂಗ್ ಟು ಇಸ್ಲಾಂ ರಿಲಿಜನ್ದಲ್ಲಿ ದ ವರ್ಡ್ ದ ಅಲ್ಲಾ ಸೇಸ್ ಇನ್ ದಟ್ ಖುರಾನ್, in that holy book of Islam, that word he doesn't like is that talaq. ಈ ಒಂದು ವಿಷಯ ವರ್ಡನ್ನು ಅವನು ಲೈಕ್ ಮಾಡದೇ ಇರುವಂಥದ್ದು ಅಂಶ. ಬಟ್ ಇಫ್ ಅ ಹಸ್ಬೆಂಡ್ ಸ್ಪೆಲ್ ಇಟ್ ಇನ್ 3 times, 3 ಸಾರಿ ಹೇಳಿದ್ದಾರೆ ಅಂದರೆ ಅಲ್ಲಿ ಏನಾಗ್ತದ್ರಿ, ಅಲ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟ ಹಾಗೆ. ಮೀನ್ಸ್ ಏಕಾಏಕ್ದಮ್ ಆಗೋದಿಲ್ಲ. ಫಸ್ಟ್ 3 months ಟೈಮ್ ಕೊಡ್ತಾರೆ, ದೆನ್ 6 months ಟೈಮ್ ಕೊಡ್ತಾರೆ. ಅಗೇನ್ ಅವರು ಒಬ್ಬೊಬ್ಬರಿಗೆ ರಿಯಲೈಸೇಷನ್ ಮಾಡಿಕೊಂಡು, ಇಲ್ಲ ನಾನು ಹೇಳಿರುವಂಥ ಅಂಶಕ್ಕೆ ಕ್ಷಮೆ ಯಾಚೋದ್ರ ಮೂಲಕ ನಾನು ನನ್ನ ವೈಫೊಂದಿಗೆ ಲೈಫ್ ಲೀಡ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅಗೇನ್ ಅಲ್ಲೇನಾಗ್ತದ್ರಿ, ಮತ್ತೆ ಅವರು ರಿಯೂನಿಯನ್ ಆಗ್ಬೋದು. ಏಕಾಏಕ್ದಮ್ ಕಂಡು ಬರೋದಿಲ್ಲ. ಅವ್ರಿಗೆ ಡ್ಯೂರೇಷನ್ ಅನ್ನೋದನ್ನು ಕೊಡ್ತಾರೆ ಡಿಪಾರ್ಟ್ ಆಗಲಿಕ್ಕೆ. ಆ ಡ್ಯೂರೇಷನ್ದಲ್ಲಿ ಒಬ್ರೊಬ್ರಿಗೆ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಮತ್ತೆ ಒಬ್ರೊಬ್ರಿಗೆ ಫಾರ್ಗ್ಯೂನೆಸ್ ಮಾಡಿ ಮತ್ತೆ ರಿಯೂನೈಟ್ ಆಗ್ಬೋದು. ಇಲ್ಲ ನನಗೆ ತಲಾಖೇ ಬೇಕಂತ ಈ ಥರ ಬಂದಿದೆ ಅಂತ ಹೇಳಿದ್ರೆ 3 months, 6 months, 9 months, 1 year ಆದಮೇಲೆ ಏನಾಗ್ತದೆ, ಆಟೋಮೆಟಿಕ್ ಡಿವೋರ್ಸ್ ಅನ್ನೋದು ಕಂಪ್ಲೀಟ್ ಆಗ್ತದೆ ಪ್ರೊಸೀಜರ್ ಅಂತ ಹೇಳ್ಬೋದು. ಬಟ್ ಇವನು 3 times ಏನು ಮಾಡ್ಬಿಡ್ತಾನೆ, ಹೇಳಿದ್ಮೇಲೆ ಇದೇನು ಒಂದು ಅವರ ಫ್ಯಾಮಿಲಿ ಇವರ ಫ್ಯಾಮಿಲಿಯಲ್ಲಿ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನದೀರಾ ಮತ್ತು ರಶೀದ ನಡುವೆ ಕಂಡು ಬಂದಿರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ, ಅದರ ಒಂದು ಪ್ರಭಾವದಿಂದ ಮತ್ತೆ ಕಮ್ಯುನಿಟಿ ಪ್ರೆಷರ್, ಅಲ್ಲಿ ಕಂಡು ಬಂದಿರುವಂಥ ವ್ಯಕ್ತಿಗಳು ಎಲ್ಲ ಅವನಿಗೆ ಫೋರ್ಸ್ ಮಾಡ್ತಾರೆ ತನ್ನ ಫ್ಯಾಮಿಲಿಯಲ್ಲಿ, ಅವಳು ಚೆನ್ನಾಗಿಲ್ಲ, ಹಂಗಿದ್ದಾಳೆ ಹಿಂಗಿದ್ದಾಳೆ, ಹಿಂಗೆ ಸಪೋರ್ಟ್ ಮಾಡೋದಿಲ್ಲ, ಕೊಟ್ಬಿಡು, ಡಿವೋರ್ಸ್ ಸರಿಗಿಲ್ಲ ಅವಳು, ಹಂಗೆ ಏನೋ ಈ ಥರ ಒಂದು ಪ್ರೆಷರಿಗೆ ಒಳಗಾಗ್ಬಿಡ್ತಾನೆ. ಯಾರು? ರಶೀದ್. ಆ ಒಂದು ಪ್ರೆಷರಿಗೆ ಒಳಗಾಗಿ ಏನು ಮಾಡ್ತಾನೆ, 3 times ಏನು ಮಾಡ್ತಾನೆ, ಸ್ಪೆಲ್ ಮಾಡ್ತಾನೆ, ಐ ಗಿವ್ ಯು ತಲಾಕ್ ಸಮ್ ವಾಟ್.
ಅಂಡ್ ಲೇಟರ್ ರಿಗ್ರೆಟ್ಸ್. ಅದು ಕೇಳಿದ ತಕ್ಷಣ ಏನಾಗ್ತಾರೆ, ಅದು ಕೊಟ್ಟಿದ್ದು ಸ್ವಲ್ಪ ದಿನ ಆದಮೇಲೆ ನದಿರಾ ತನ್ನ ಫ್ಯಾಮಿಲಿಗೆ ಬಂದ್ಬಿಡ್ತಾಳೆ. ಹೌದಾ, ತನ್ನ ಏನು ಮದರ್ ಮನ್ಗೆ ತಿರುಗಿ ರಿಟರ್ನ್ ಆದಾಗ ಏನಾಗ್ತದೆ, ಪಶ್ಚಾತ್ತಾಪ, ರಿಗ್ರೆಟ್ ಆಗ್ತದೆ. ಹೀಸ್ ಡಿಸಿಷನ್ ವಾಂಟ್ಸ್ ಟು ರಿಯುನೈಟ್ ವಿತ್ ನದಿರಾ, ಬಟ್ ಅವನಿಗೆ ರಿಯಲೈಸ್ ಆಗ್ತದೆ, ಇಲ್ಲ ನಾನು ರಿಯುನೈಟ್ ಆಗ್ಬಿಡ್ತೀನಿ. ಕಂಪ್ಲೀಟ್ ಕೊಟ್ಬಿಟ್ಟಿದ್ದಾನೆ, ಯಾರು, ತಲಾಕ್ ಅಂತ ಹೇಳಿ. ಓಕೆನಾ, ರಿಯುನೈಟ್ ಆಗ್ತದೆ. ಓಕೆನಾ, ಬಟ್ ಏನು ಗೊತ್ತಾ, ಹವೆವರ್ ಇಸ್ಲಾಮಿಕ್ ಲಾ ಏನು ಹೇಳ್ತದೆ, ಆಸ್ ಇಂಟರ್ಪ್ರೆಟ್ ಬೈ ದ ಲೀಡರ್ ಹೇಳ್ತಾರೆ, ರಿಕ್ವೈರ್ಸ್ ಹರ್ ಟು ಅಂಡರ್ಗೋ ನಿಖಾ ಹಲಾಲ್, marry another man Salim and consummate the marriage, then get divorced again and before she can return Rashid. ಹೇಳಿದಾನೆ ಇವನು. Yes, because according to the relationship called the marriage, it is not a puppets play. ಹೌದಲ್ಲ, ಪಪೆಟ್ಸ್ ಪ್ಲೇ, ಬೊಂಬೆಗಳ ಆಟ ಅಲ್ಲ ಮ್ಯಾರೇಜ್ ಅನ್ನೋದು. ಓಕೆನಾ, ಕೆಲವಾರು ರಿಲಿಜಿಯನ್ಸ್ಗಳನ್ನು, ಕೆಲವಾರು ಕೆಲವಾರು ರಿಲಿಜನ್ಸ್ಗಳ ಟ್ರೆಡಿಷನ್ಸ್ಗಳನ್ನು ಕಂಡು ಬರ್ತದೆ. ಮ್ಯಾರೇಜ್ ಅನ್ನೋದು ಬೊಂಬೆಗಳ ಆಟ ಅಲ್ಲ. ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಥರದ ಒಂದು ರೂಲ್ಸ್ಗಳು ನಿಮ್ಮ ಲೈಫಲ್ಲಿ ಅಪ್ಲೈ ಆಗ್ತವೆ. ಇಲ್ಲಿವರೆಗೂ ಹೋಗದೆ ಇರುವಂಥದ್ದು ಜವಾಬ್ದಾರಿ ನಿಮ್ಮಿಬ್ಬರ ಒಂದು ಜವಾಬ್ದಾರಿ ಅಂತ ಹೇಳ್ತಾರೆ. ಗೆಟಿಂಗ್ ಮೈ ಪಾಯಿಂಟ್. ಒಂದು ವೇಳೆ ನೀವು ನಿಮ್ಮ ವೈಫನ್ನು ನೀವು ಬೇರೆ ಮಾಡಿ ಇಟ್ಕೊಂಡು ಮತ್ತೆ ತಿರ್ಗಾ ಬರ್ತೀರಂತ ಹೇಳಿದ್ರೆ ಈ ಥರ ಒಂದು ರೂಲ್ ಬರ್ತದೆ. ಅದು ಆಗಬಾರ್ದು. ಅದಕ್ಕೆ ಎಷ್ಟೇ ತೊಂದರೆ ಕಷ್ಟ ಬಂದರೂ ಕೂಡ ರಿಲೇಶನ್ಶಿಪ್ ಬ್ರೇಕ್ ಆಗ್ಲಾರ್ದಂತೆ ನೋಡ್ಕೊಂಡು ಹೋಗಿರುವಂಥ ಜವಾಬ್ದಾರಿ ಹಸ್ಬೆಂಡ್ ಅನ್ನು ವೈಫಿಗೆ ಇರ್ತದೆ. ಒಂದು ವೇಳೆ ಜವಾಬ್ದಾರಿ ಬೇಜವಾಬ್ದಾರಿ ಆಗಿದೆ ಅಂತ ಹೇಳಿದ್ರೆ ಇದು ಅಂಶ ಏನಿದೆ ರೀ, ಟ್ರೆಡಿಷನಲ್ ಇಸ್ಲಾಂ ಧರ್ಮದಲ್ಲಿ ಈ ಥರ ಬರ್ತದೆ ಅಂತ ಹೇಳಿದಾಗ, ಹಿಯರ್ ದಿಸ್ ಇಸ್ ವಾಟ್ ನಿಖಾ ಹಲಾಲ್ ಅಂದರೆ, ಅಗೇನ್ ಶಿ ಹ್ಯಾಸ್ ಟು ಗೆಟ್ ಅನದರ್ ಮ್ಯಾರಿಡ್, should have the relationship with that boy, that married person. ಆ ಒಂದು ಮ್ಯಾರಿಡ್ ಏನಾಗಿರ್ತದೆ ಆ ಒಂದು ಬಾಯ್ದೊಂದಿಗೆ ಮ್ಯಾರಿಡ್ ಆಗೋದ್ರ ಮೂಲಕ ತಿರ್ಗಾ ಏನು ಮಾಡ್ಬೋದ್ರಿ, ಅಗೇನ್ ನಿನ್ನ ಅಲ್ಲಿ ರಿವರ್ಸ್ ಕೊಡೋದ್ರ ಮೂಲಕ ಅಗೇನ್ 3 months 20 days ಆದಮೇಲೆ ಮತ್ತೆ ನೀನು ಅಗೇನ್ ಏನ್ರೆ ರಿಯುನೈಟ್ ಆಗಬಹುದು, ಆಗ್ತೀಯಾ ಅಂತ ಹೇಳಿದ್ಮೇಲೆ, ದೆನ್ ಹೂ ಈಸ್ ಟೇಕಿಂಗ್ ಕೇರ್ ಆಫ್ ದ ಹಾರ್ಟ್, ದ ಎಮೋಷನ್, ದ ಫೀಲಿಂಗ್ಸ್, ದ ಕಂಡೀಷನ್ ಆಫ್ ನದಿರಾ? No one. Because there is no one to take care of women's feelings. Women's feelings are like a rock. ಅದೇನು ಒಂಥರ ಕಲ್ಲಿದ್ದಾಗೆ, ಅವಳ ಫೀಲಿಂಗ್ಸ್ಗೆ ವ್ಯಾಲ್ಯೂ ಇಲ್ಲ. ಶಿ ಇಸ್ ಜಸ್ಟ್ ಆನ್ ಆಬ್ಜೆಕ್ಟ್ ಅನ್ನೋ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾ ಇರೋದು ಅಂಶ ಕಂಡುಬರ್ತಾ ಇತ್ತು. ಸೊ ನಿಖಾ ಹಲಾಲ್ ಈಸ್ ಆ್ಯಂಡ್ ಡೀಪ್ ಹ್ಯುಮಿಲೇಷನ್ಸ್, ಒಂದು ಹ್ಯುಮಿಲೇಷನ್ ಕಂಡು ಬಂದಿರೋದು. ಯಾವ ಥರ, ನದಿರಾ ಇಸ್ ಫೋರ್ಸ್ ಟು ಮ್ಯಾರಿ ಸಲೀಮ್, ಅಗೇನ್ ದ ವರ್ಡ್ ಕಮ್ಸ್, ದಿಸ್ ಈಸ್ ವಾಟ್ ದ ಲಾ, ಇಸ್ಲಾಮಿಕ್ ಲಾ ಈಸ್ ಯುಟಿಲೈಸಿಂಗ್ ಇನ್ ಎ ಮಿಸ್ಯೂಸಸ್ ಮಾಡ್ತಾ ಇದ್ದಾರೆ. ಓಕೆನಾ, ಹೌದಲ್ಲ, ಮತ್ತೆ ಫೋರ್ಸ್ ಮಾಡಿ, ಹಿಂಗೆ ಇದೆ ಅದು, ನಿನ್ನ ಮನ್ಸು ಒಪ್ಪಿಲ್ಲ ಅಂದ್ರೆ ಅದು ಅಲ್ಲ, ಅದು ನೀನು ಮಾಡ್ಕೊಳ್ಳೇಬೇಕು. ಸೊ ಹಿಯರ್ ದ ಎಲ್ಡರ್ಸ್ ಆರ್ ಫಾರ್ಗೆಟಿಂಗ್ ದ ಸಿಚುವೇಶನ್ ಆ್ಯಂಡ್ ಕಂಡೀಷನ್ ಆಫ್ ದಟ್ ಲೇಡಿ. ಅಗೇನ್ ಏನು ಮಾಡ್ತಾ ಇದ್ದಾರೆ, ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು, ಅಂಡರ್ ದ ಗೈಸ್ ಆಫ್ ರಿಲಿಜಿಯಸ್ ಒಬ್ಲಿಗೇಷನ್. ರಿಲಿಜನ್ ಇದೇ ಥರ ಹೇಳ್ತಾ ಇದೆ, ನೀನು ಇದನ್ನು ಫಾಲೋ ಅಪ್ ಮಾಡಲೇಬೇಕು ಅನ್ನೋದು. ದೋ ಇಟ್ ಈಸ್ ಮೋರ್ ಸೋಷಿಯಲ್ ಟೂಲ್ ಫಾರ್ ಕಂಟ್ರೋಲ್ ದೆನ್ ಕಂಟ್ರೋಲ್ ಟ್ರೂ ಫೇತ್. ನೋಡ್ರಿ, ಇದೊಂದು ಟ್ರೂ ಫೇತ್ ಇದೆ, ಇದನ್ನ ನೋಡ್ರಿ, ಮೋರ್ ಸೋಷಿಯಲ್ ಟೂಲ್ ಆಫ್ ಕಂಟ್ರೋಲ್ ದೆನ್ ಟ್ರೂ ಫೇತ್. ಆ ಟ್ರೂ ಫೇತ್ ಏನಿದೆ, ನೋ ಒನ್ ಹ್ಯಾವ್ ಅ ರೈಟ್ ಟು ಫೋರ್ಸ್ ವುಮೆನ್, ಅ ಲೇಡಿ, ಡಿವೋರ್ಸ್ ಲೇಡಿ, ಟು ಗೆಟ್ ಮ್ಯಾರಿಡ್ ಟು another person. ಬಟ್ ಅದನ್ನ Hello dears, sorry for the disturbance. Let's continue the class.
her identity deny. See her identity. She's a girl. She has her own life. She has her own thoughts. She has her own words. Whether she get a second married or not, is whether I am ready for this or not. Her identity ಅದೇನಾಗ್ತಾ ಇದೆ, ಡಿನೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹರ್ ಬಾಡಿ, ಅವಳ ಒಂದು ಬಾಡಿ ಐಡೆಂಟಿಟಿ, ಅದೇನು ಐಡೆಂಟಿಟಿ ಆ್ಯಂಡ್ ಡಿಗ್ನಿಟಿ ಆ್ಯಂಡ್ ಬಾಡಿ ಆರ್ ಆಲ್ ಟ್ರೀಟೆಡ್ ಆ್ಯಸ್ ಎ ಪ್ರಾಪರ್ಟಿ ಬೈ ದ ಮೆನ್ ಅರೌಂಡ್ ಹರ್. ನೋಡ್ರಿ, ಅವಳ ಒಂದು ಐಡೆಂಟಿಟಿ ಏನಿದೆಯಲ್ಲ ಅದನ್ನು ಡಿನೈಡ್ ಮಾಡೋದ್ರ ಮೂಲಕ ಮೋರ್ ದೆನ್ ಹರ್ ಐಡೆಂಟಿಟಿ, ಡಿಗ್ನಿಟಿ ಆ್ಯಂಡ್ ಬಾಡಿ, ಅವಳು ಒಂದು ಹುಡುಗಿ, ಅವಳದೇ ಆದ ಒಂದು ಐಡೆಂಟಿಫಿಕೇಷನ್ ಇದೆ. ಯಾವ ಥರ ನನ್ನದೇ ಆದದ್ದು ಒಂದು ವರ್ಡ್ಸ್ ಇದೆ, ನನ್ನದೇ ಆದದ್ದು ಏನು ಫೀಲಿಂಗ್ಸ್, ಎಮೋಷನ್ಸ್, ಥಾಟ್ಸ್, ವೆದರ್ ಶುಡ್ ಐ ಗೆಟ್ ಆರ್ ನಾಟ್ ಅನ್ನೋದು ಏನು ನನ್ನದೇ ಆದ ಒಂದು ನಿರ್ಧಾರದ ಮೀನ್ಸ್ ಐಡೆಂಟಿಫಿಕೇಷನ್ ಅಂದರೆ ಗುರುತಿಸುವಿಕೆ. ಮೀನ್ಸ್ ಯಾವ ಥರ ನನ್ನದೇ ಆದ ಒಂದು ಆಸೆ ಆಕಾಂಕ್ಷೆಗಳಿಗೆ ಅದು ಆಯಿತು, ಅದು ಬಯಸ್ತದೋ ಇಲ್ಲ ಆ ಒಂದು ವಿಷಯ, ಡಿಗ್ನಿಟಿ, ಬಾಡಿ, ಇವೆಲ್ಲರ ಹಕ್ಕು, ಇದರ ಎಲ್ಲದರ ಮೇಲೆ ಹಕ್ಕು ಯಾರ್ದಿದೆ? ಮೆನ್ನಿಂದಿದೆ. ಇಟ್ ಈಸ್ ಜಸ್ಟ್ ಲೈಕ್ ಎ ಪ್ರಾಪರ್ಟಿ ಆಫ್ ಸಮ್ವನ್ಸ್, ನಾಟ್ ಯುವರ್ಸ್. ಯುವರ್ ಐಡೆಂಟಿಟಿ, ಫೀಲಿಂಗ್ಸ್, ಎಮೋಷನ್ಸ್, ಎಸ್ ವೆದರ್ ಟು ವಿಲ್ಲಿಂಗ್ ಟು ಹ್ಯಾವ್ ಸೆಕೆಂಡ್ ಆರ್ ನಾಟ್, ಅದೆಲ್ಲ ಯಾರ್ದಾರ ಒಂದು ಸೊತ್ತು ರೀ, ಮೆನ್ನಿನ ಒಂದು ಪ್ರಾಪರ್ಟಿ ಇದೆ. ಯು ಡೋಂಟ್ ಹ್ಯಾವ್ ಯುವರ್ ಓನ್ ಐಡೆಂಟಿಟಿ, ಯು ಡೋಂಟ್ ಹ್ಯಾವ್ ಯುವರ್ ಓನ್ ಡಿಗ್ನಿಟಿ. ಈವನ್ ಯುವರ್ ಬಾಡಿ ಇಸ್ ನಾಟ್ ಯುವರ್ಸ್, ಇಟ್ ಈಸ್ ಸಮ್ವನ್ಸ್, ದಟ್ ಈಸ್ ಅ ಮೆನ್ ಅಂತ ಹೇಳುವಂಥದ್ದು ಅಂಶ ಕಂಡುಬರ್ತಾ ಇತ್ತು. ಶಿ ಎಕ್ಸ್ಪೀರಿಯನ್ಸಸ್ ಟ್ರಾಮಾ ಆ್ಯಂಡ್ ಹ್ಯುಮಿಲಿಯೇಷನ್ಸ್, ರಿಯಲೈಸಿಂಗ್ ದಟ್ religion is being used as a weapon to control women, not the liberate them. See, this is what very nice. Trauma, ಒಂದು ಸಂದಿಗ್ಧ ಪರಿಸ್ಥಿತಿ, ಎಸ್, ಆ್ಯಂಡ್ ಹ್ಯುಮಿಲೇಷನ್. ಅಫ್ಕೋರ್ಸ್ ಇಟ್ ಈಸ್ ಅ ಹೈಲಿ ಹ್ಯುಮಿಲೇಷನ್ ಕೈಂಡ್. ಖುಲಾ ಆಗಿದ್ದೇನಾ? ಇಫ್ ಶಿ ವಾಂಟ್ಸ್ ಟು ಗೆಟ್ ಅ ಸೆಕೆಂಡ್ ಮ್ಯಾರೇಡ್ ಮಾಡಿಕೊಂಡು ಅಲ್ಲೇ ಆರಾಮಾಗಿ ಲೈಫ್ ಲೀಡ್ ಮಾಡಿಬಿಡೋದು, ಮುಗೀತು. ಮತ್ತೆ ಅಲ್ಲೇ ಲೈಫ್ ಲೀಡ್ ಮಾಡಿ ತಿರ್ಗಾ ತನ್ನ ಮೊದಲೇ ಹಸ್ಬೆಂಡಿಗೆ ಬರಬೇಕಂದ್ರೆ ಇಟ್ ಜಸ್ಟ್ ಲೈಕ್ ಎ ಫೇಸಿಂಗ್ ದ ಡೆತ್ ಫಾರ್ ದ ವುಮೆನ್. ಹೌದಲ್ಲ? ಇದು ಒಂದು ಹ್ಯುಮಿಲೇಷನ್ ಅವಳು ಫೀಲ್ ಮಾಡ್ತಾ ಇದ್ದಾಳೆ. ಒಂದು ಕಾಂಪ್ಲೆಕ್ಸ್ ಥಾಟ್ ಅನ್ನೋ ಕಂಡು ಬರ್ತಾ ಇದೆ. ಆ ಒಂದು ಸಂದಿದಿಂದ ಒಂದು ಟ್ರಾಮಾ ಮೀನ್ಸ್ ಒಂದು ಕಾಂಪ್ಲೆಕ್ಸ್ ಸಿಚುವೇಶನ್ ಕಂಡು ಬರ್ತಾ ಇದೆ. ರಿಯಲೈಸಿಂಗ್ ದಟ್ ರಿಲಿಜಿಯನ್ ಅನ್ನೋದು ಏನು ಮಾಡ್ತಾ ಇದೆ, ಅದು ವೆಪನ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದೆ. ಯಾರಿಗೆ? ವುಮೆನ್ನ ಕಂಟ್ರೋಲ್ ಮಾಡಲಿಕ್ಕೆ, ಅವ್ರನ್ನ ಒಂದು ಲಿಬ್ರೇಟ್ ಅಥವಾ ಅವ್ರಿಗೆ ಒಂದು ಲಿಬರೇಷನ್ ಕೊಡುವಂಥದ್ದಲ್ಲ. ಅವ್ರು ಮೊದಲಾಗಿ ಏನು ಮಾಡ್ತಾ ಇದ್ದಾರೆ, ಕಂಟ್ರೋಲ್ ಮಾಡ್ತಾ ಇದೆ. ದಿಸ್ ಇಸ್ ವಾಟ್ ದ ರಿಲಿಜನ್ ಈ ಥರ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ನದೀರಾ ರಿಯಲೈಸಸ್ ದಟ್ ಒನ್. ಆ್ಯಂಡ್ ಸೈಲೆಂಟ್ ರೆಬಲಿಯನ್ಸ್, ನೋಡ್ರಿ ಯಾವ ಥರ ಸೈಲೆಂಟ್ ರೆಬಲಿಯನ್ಸ್ ಆಗ್ತದೆ. ನದೀರಾ ಡಸ್ ನಾಟ್ ಫೈಟ್ ಓಪನ್ಲಿ, ಅಗೇನ್ ಶಿ ಕೆಪ್ಟ್ ಹರ್ಸೆಲ್ಫ್ ಸೈಲೆಂಟ್. ಎಸ್, ಅವಳಿಗೆ ಫೈಟ್ ಮಾಡಲಿಕ್ಕೆ, ಯಾಕಂದರೆ ದೇರ್ ಇಸ್ ನೋ ಒನ್ ಟು ಸಪೋರ್ಟ್ ಹರ್, ನೈದರ್ ಫ್ಯಾಮಿಲಿ ನಾರ್ ದ ಎನಿವನ್. ವಿಲೇಜ್ ಪೀಪರನ್ನು ಬರ್ತಾ ಇಲ್ಲ, ಫ್ಯಾಮ್ಲಿ ಆಯಿತು ಫೋರ್ಸೇಬಲ್ ಅಗೇನ್ ಸೆಕೆಂಡ್ ಮ್ಯಾರೇಜ್ ಮಾಡ್ತಾ ಇದೆ. ಆ್ಯಂಡ್ ಅಗೇನ್ ಈ ಕಡೆ ಟ್ರೆಡಿಷ್ನಲ್ಸ್, ಲಾ, ಕಸ್ಟಮ್ಸ್ ಆ್ಯಂಡ್ ನಾರ್ಮ್ಸ್ ಎಲ್ಲ ಫೋರ್ಸೇಬಲಿ ಇದನ್ನು ಹೀಗೆ ಮಾಡೋದಿದೆ, ಹೀಗೆ ಮಾಡಬೇಕು. ಅರೆ, ದ ಕಂಡೀಷನ್ ಶುಡ್ ನೋ ಅಬೌಟ್ ದಟ್ ಲೇಡಿ ಕಾಲ್ಡ್ ನದೀರಾ, ವೆದರ್ ಶಿ ವಾಂಟ್ಸ್ ದಿಸ್ ಒನ್ ಆರ್ ನಾಟ್. ನೋ, ದೇರ್ ಇಸ್ ನೋ ಒನ್ ಟು ಆಸ್ಕಿಂಗ್ ಟು ಹರ್. ಎಸ್, ದಿಸ್ ಇಸ್ ವಾಟ್ ಶಿ ಎಂಡೋರ್ಸ್ ಕ್ವೈಟ್ಲಿ, ಬಟ್ ಹರ್ ಮೈಂಡ್ ಬೀಯಿಂಗ್ ರಿಸಿಸ್ಟ್. ಅವಳಿಗೆ ಸುಮ್ಮನೆ ಅವಳು ಏನು ಮಾಡ್ತಾ ಇದ್ದಾಳೆ, ಕ್ವೈಟ್ಲಿ ನೋಡ್ತಾ ಇದ್ದಾಳೆ, ಅಬ್ಸರ್ವೇಷನ್ ಮಾಡ್ತಾ ಇದ್ದಾಳೆ. ತನ್ನ ಮೈಂಡಿಗೆ ವಾಟ್ ಐ ಶುಡ್ ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಅನ್ನೋ ಒಂದು ಕೇಳ್ತಾ ಇದ್ದಾಳೆ. ಶಿ ಸೀಸ್ ಥ್ರೂ ದ ಹಿಪೋಕ್ರಸಿ ಆಫ್ ದ ಲೀಡರ್ಸ್ ಆ್ಯಂಡ್ ಕವರ್ಡೈಸ್ ಆಫ್ ರಶೀದ್ ಆ್ಯಂಡ್ ದ ಬ್ಲೈಂಡ್ ಒಬಿಡಿಯನ್ಸ್ ಆಫ್ ಹರ್ ಮದರ್. ಹಿಪೋಕ್ರಸಿ, ಇದನ್ನೇ ಮಾಡಬೇಕು. ಹಿಪೋಕ್ರಸಿ ಒಂದು ವಿಷಯಕ್ಕೆ ಅಟ್ರಾಕ್ಟ್ ಆಗಿಬಿಟ್ಟಿದ್ದಾರೆ ಅವರು, ಅದರಿಂದ ಹೊರಗೆ ಬರುವಂಗಿಲ್ಲ, ಮಾಡಬೇಕು. ಅರೆ, ಟೇಕ್ ದ ಡಿಸಿಷನ್ of that lady. No, we won't take that decision, we won't listen her heart, we won't listen her words. This is what elders decision you should follow, because the way you should follow the words of male society. This is what made the tradition to you ಅನ್ನೋ ಒಂದು ಅಂಶದ್ದು ಇವರ ಒಂದು ಮಾತಾಗಿದೆ. ಕಾವರ್ಡೆಸ್, ಏನು ಒಂಥರ ಹೇಡಿ, ಸ್ಟಾರ್ಟಿಂಗಲ್ಲೇ ನನ್ನನ್ನು ನಿಭಾಯಿಸ್ಲಿಕ್ಕೆ ಆಗಲಾರ್ದೆ ಯಾರೋ ಫ್ಯಾಮ್ಲಿ ಮಾತಿಗೆ, ಒಂದು ರಿಲೇಷನ್ ಮಾತಿಗೆ ಕೇಳಿ ನನ್ನನ್ನು ಏನು ಮಾಡಿಬಿಟ್ಟಿದ್ದಾನೆ, ಅವನು ಡಿವೋರ್ಸ್ ಕೊಟ್ಟಿದ್ದಾನೆ, ಮತ್ತೆ ಬೇಕು ಅಂಥೇಳಿ ಬರ್ತಾ ಇದ್ದಾನೆ. ಎಷ್ಟು ಹೇಡಿಯಾಗಿದ್ದಾನೆ ಸಮ್ವಾನ್. ಆ್ಯಂಡ್ ದ ಬ್ಲೈಂಡ್ ಒಬಿಡಿಯನ್ಸ್, ಎಸ್, ತಾಯಿಯಾದವಳು ಅವಳ ಮೇಲೆ ಏನು ನಂಬಿಕೆ ಇಡಬೇಕು. ಬ್ಲೈಂಡ್ ಒಬಿಡಿಯನ್ಸ್ ಅಂದರೆ ಯಾರು? ಮದರ್. ಬ್ಲೈಂಡ್ಲಿ ಫಾಲೋ ಅಪ್ ಮಾಡ್ತಾ ಇದ್ದಾಳೆ ಹಸ್ಬೆಂಡಿನ ವರ್ಡ್ಸ್ಗಳು, ವಿತೌಟ್ ಟೇಕಿಂಗ್ ಕೇರ್ ಆಫ್ ಹರ್ ಡಾಟರ್ಸ್ ಕಂಡೀಷನ್. ಎಸ್,
ನಿಮ್ಮಪ್ಪ ಹೇಳಿದಾಗೆ ಕೇಳು, ನಿಮ್ಮಪ್ಪ ಏನು ಹೇಳ್ತಾ ಇದ್ದಾರೆ ಅದನ್ನೇ ಮಾಡು, ಸಮಾಜ ಏನು ಹೇಳ್ತಾ ಇದ್ದಾರೆ, ಟ್ರೆಡಿಷನಲ್, ಅರೇ ಯು ಶುಡ್ you can't stop that thing because you have that right, but society made yourself you to that you don't have right to ask the right ಅನ್ನೋದ್ರ ಮೂಲಕ ಆ ಥರ ಒಳಗಿನ ಕೂಡಿಸ್ಬಿಟ್ಟಿದ್ದಾರೆ. ಅದನ್ನೇ ಇವಳು ಏನು ಮಾಡ್ತಾ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಬಿಟ್ಟಿದ್ದಾಳೆ ಮದರ್. ನೀನು ಕೂಡ ಎಕ್ಸೆಪ್ಟ್ ಮಾಡು ಅಂಥೇಳಿ ಏನು ಮಾಡ್ತಾ ಇದ್ದಾಳೆ, ಇಂಡೈರೆಕ್ಟ್ ಆಗಲಿ ಕೂಡ ನದಿರಾಗೆ ಹೇಳುವಂಥದ್ದು ಅಂಶ. ವಾಟ್ ಹ್ಯಾಪನ್ಸ್ ಎಟ್ ದ ಎಂಡ್ ಶಿ ಮೆಂಟಲಿ ಬ್ರೇಕ್ಸ್ ಟೈಸ್, ರಿಲೇಷನ್ ಬಿಟ್ಬಿಡ್ತಾಳೆ. ಏನು ಟು ಎಂಡ್ relationship, neither to get the second marriage or reunite with the husband. ಅಲ್ಲಿ ಅಗೇನ್ ಮ್ಯಾರಿಡ್ ಆಗೋದೇನು ಅಂಶ ಕಂಡು ಬಂದಿದೆಯಲ್ಲ, ಅದಕ್ಕೆ ಅವಳು ಏನು ಮಾಡಿಬಿಡ್ತಾಳೆ, ಬ್ರೇಕ್ ದ ಟೈಸ್. ಬೆಟರ್ ಟು ಐ ಶುಡ್ ಎಂಡ್ ಅಪ್ ದಿಸ್ ರಿಲೇಷನ್. ಇಫ್ ಐ ಎಂಡ್ ಅಪ್ ದಿಸ್ ರಿಲೇಷನ್ ಮೀನ್ಸ್ ಹೌ ಇಟ್ ಈಸ್ ಪಾಸಿಬಲ್, ಬೈ ಮೇಕಿಂಗ್ ಮೈಸೆಲ್ಫ್ ಸುಸೈಡ್. ನಾನು ಸುಸೈಡ್ ಮಾಡ್ಕೊಂಡಿನಂದರೆ ಇದೆಲ್ಲ ಅಂಶಗಳಿಗೆ ನಾನು ಒಳಗೆ ಆಗೋದಿಲ್ಲ. ಹೌದು ತಾನೇ? ಮೀನ್ಸ್ ಯಾವ ಅಂಶಗಳಿಗೆ, ಪ್ರತಿಯೊಂದು ವಿಷಯದಲ್ಲಿ ಫೋರ್ಸೇಬಲ್ ಅದೇನು ಕಂಡು ಬರ್ತಾ ಇದೆಯಲ್ಲ, ಅದನ್ನು ನಾನು ಇವಾಗ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಇವಾಗ ಅವ್ರು ಫೋರ್ಸೇಬಲಿ ನನಗೆ ಈ ಒಂದು ಸ್ಟೆಪ್ ತೊಗೊಳ್ಳಿಕ್ಕೆ ನನಗೆ ಮಾಡೋ ಹಾಗಿಲ್ಲ. ಈ ಒಂದು ಅಂಶದಿಂದ ನಾನು ಹೊರಗೆ ಬರಬೇಕು. I should break this relationship. So with the world that has treated her like an object, ಅವಳನ್ನು ಆ್ಯಸ್ ಎ ಆಬ್ಜೆಕ್ಟ್ ಆಗಿ ಯುಟಿಲೈಸ್ ಮಾಡ್ತಾ ಇದ್ದಾರೆ. ಅವಳ ಐಡೆಂಟಿಟಿ ಆಯಿತು, ಅವರ ಡಿಗ್ನಿಟಿ ಆಯಿತು, ಅವಳ ಒಂದು ಬಾಡಿ ಆಯಿತು, ಇದನ್ನು ಆ್ಯಸ್ ಎ ಆಬ್ಜೆಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ನೋ, ಐ ಕ್ಯಾನ್ ನಾಟ್, ಐ ಡೋಂಟ್ ಮೀನ್ಸ್ ನೋ, ಐ ವೋಂಟ್ ಅಲೌ ಟು ದೆಮ್ ಟು ಸ್ನ್ಯಾಚ್ ಮೈ ಫೀಲಿಂಗ್ಸ್. ಹೌದಾ? ಇವಾಗ ನನ್ನ ಒಂದು ಆರ್ put pressure on me, so better to I should break this relation, I should break this relationship ಅಂತ ಹೇಳಿ ಏನು ಮಾಡ್ತಾಳೆ, though her physical situation remains unresolved. ಹೌದಾ? ಅವಳು ಏನು ಮಾಡ್ತಾಳೆ, ಆ ಒಂದು ಫಿಸಿಕಲ್ ಅಂದರೆ ತಾನು ಇರುವಂಥ ಒಂದು ಸಿಚುವೇಶನ್ಗೆ ಪರಿಹಾರನೇ ಇಲ್ಲ. ದೇರ್ ಇಸ್ ನೋ ಎನಿ ಸೊಲ್ಯೂಷನ್ ಫಾರ್ ಹರ್ ಎಕ್ಸಿಸ್ಟೆನ್ಸ್ ಇನ್ ದಿಸ್ ವರ್ಲ್ಡ್. ಇಫ್ ಐ ಎಕ್ಸಿಸ್ಟ್, ಐ ಶುಡ್ ಗೆಟ್ halal relation, then reunite with my first husband. This I cannot face this one. Better to, and it cannot be solid also. So I should take this step ಅಂತ ಹೇಳಿ ಏನು ಮಾಡ್ತಾಳೆ, ಅದೇ ಯಾವುದ್ರಿ ರಿವರ್ ಆಗಿ ಕಂಡು ಬಂದಿತ್ತು ನಮ್ಮದು, ವಾಟ್ ಈಸ್ ದ್ಯಾಟ್, ಚಂದ್ರಗಿರಿ ತೀರದಲ್ಲಿ. ಓಕೆನಾ? ದ ವರ್ಡ್ ಕಾಲ್ಡ್ ಚಂದ್ರಗಿರಿ ತೀರದ ಹತ್ತಿರ ಕಂಡು ಬಂದಿರುವಂಥ ಒಂದು ರಿವರ್ದಲ್ಲಿ ಏನು ಮಾಡ್ತಾಳೆ, ಡ್ರೌನ್ ಆಗ್ತಾಳೆ. ಅದರಲ್ಲಿ ಮುಳುಗಿ ಏನು ಮಾಡ್ತಾಳೆ, ಆತ್ಮಹತ್ಯಕ್ಕೆ ಒಳಗಾಗ್ತಾಳೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಹೌ ದ ನಾವೆಲ್ಸ್ ಕಮ್ಸ್ ಟು ಆ್ಯನ್ ಎಂಡ್ ಅಂತ ಹೇಳ್ಬೋದು. ಹಾಗಾದರೆ ಸಿಂಬಲಿಸಮ್ ಏನಿದೆ, ದ ಟೈಸ್ ರೆಫರ್ಸ್ ಟು ಫ್ಯಾಮಿಲಿ ಕಂಟ್ರೋಲ್, ಫಾದರ್ ಡಾಮಿನೆನ್ಸ್. ಹೌದಾ? ಟೈಸ್ ಅಂದರೆ ಕಟ್ಟಿರುವಂಥದ್ದು, ಕಂಟ್ರೋಲ್ದಲ್ಲಿ ಇಡುವಂಥದ್ದು ಅಂಶಕ್ಕೆ. ಅದು ಯಾರು ಮಾಡ್ತಾ ಇದ್ದಾರೆ, ಫ್ಯಾಮಿಲಿಯಲ್ಲಿ ಫಾದರ್ ಮಾಡಿದ್ದಾರೆ. ಮಾರ್ಟಿಯಲ್ ಬಾಂಡ್ ಅಂತ ಹೇಳಿದ್ರೆ ಫೋರ್ಸ್ಡ್ ಆ್ಯಂಡ್ ಮೀನಿಂಗ್ಲೆಸ್ ಮ್ಯಾರೇಜ್. ಹೌದಾ? ಮಾರ್ಟಿಯಲ್ ಬಾಂಡ್, ತನ್ನ ಒಂದು ಮಾರ್ಟಿಯಲ್ ಬಾಂಡ್ ಅಂತ ಹೇಳಿದ್ರೆ ತನ್ನ ಫ್ಯಾಮಿಲಿಯಿಂದ ಬಂದಿರುವಂಥದ್ದು ಒಂದು ಕನೆಕ್ಷನ್ಸ್ ಯಾವ ಥರ ಇನ್ನೊಂದು ಕನೆಕ್ಷನ್ ಮಾಡಲಾಗಿದ್ದಾರೆ ಅಂತ ಹೇಳಿದ್ರೆ ಮೀನಿಂಗ್ಲೆಸ್ ಮ್ಯಾರೇಜ್. ಅವಳಿಗೆ ಇಷ್ಟನೇ ಇಲ್ಲ, ಫೋರ್ಸೆಬಲ್ ಮ್ಯಾರೇಜ್ ಆಗಿದ್ದಾರೆ, ಲೈಫ್ ಲೀಡ್ ಆಗ್ತಾ ಇದೆ, ಅಲ್ಲಿ ಕೂಡ ಇಷ್ಟ ಇಲ್ಲ ಅವಳಿಗೆ. ಮತ್ತು ತಿರ್ಗಾ ಅಲ್ಲಿ ಡಿವೋರ್ಸ್ ಆಗಿ ಮತ್ತೆ ತಿರ್ಗಾ ಮನೆಗೆ ಬಂದಿದ್ದಾಳೆ, ಅದು ಕೂಡ ಮೀನಿಂಗ್ಲೆಸ್. ಮತ್ತೆ ಮದುವೆ ಮಾಡು ಅಂಥೇಳಿ ಫೋರ್ಸೆಬಲ್ ಮಾಡ್ತಾ ಇದ್ದಾರೆ. ಈ ಒಂದು ಅಂಶದಿಂದ ನಾನು ಮುಕ್ತ ಆಗಬೇಕಂದ್ರೆ ಐ ಶುಡ್ ಗೆಟ್ ಸುಸೈಡ್ ಮೈ ಸೆಲ್ಫ್. ದಿಸ್ ಇಸ್ ವಾಟ್ ದ ಕಂಡೀಷನ್ ಆಫ್ ವುಮೆನ್ in society, and this is what the condition of Muslim women's where when the decision comes on them to forcibly marrying to someone, and religious and social rules misused and suppressed of women. ನೋಡ್ರಿ, ರಿಲಿಜಿಯಸ್ ಆಯಿತು, ಸೋಷಿಯಲ್ ರೂಲ್ಸ್ ಆಯಿತು, ಅದನ್ನು ಏನು ಮಾಡ್ತಾ ಇದ್ದಾರೆ, ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಎಸ್, ರಿಲಿಜನ್ ಈ ಥರ ಹೇಳ್ತಾ ಇದೆ ಅಂತ ಹೇಳಿದ್ರೆ ಮುಗೀತು, ತಲಾಕ್ ಆಯ್ತಾ, ಖುಲಾ ಆಯಿತಾ, ಲೆಟ್ ಹರ್ ಟು ಲೀವ್ ದೇರ್ ಲೈಫ್, ಯು ಡೋಂಟ್ ಹ್ಯಾವ್ ರೈಟ್ ಟು ಫೋರ್ಸ್ ಅನ್ನೋ ಅಂಶ. ಅದನ್ನು ಏನು ಮಾಡ್ತಾ ಇದ್ದಾರೆ, ಮಿಸ್ಲೀಡ್ ಆಗಿ ಮಾಡ್ತಾ ಇದ್ದಾರೆ. ನದೀರಾ ಡಸ್ ನಾಟ್ ಎಸ್ಕೇಪ್ ಫಿಸಿಕಲಿ, ಬಟ್ ಶಿ ಬ್ರೇಕ್ಸ್ ಅವೇ ಸೈಕಲಾಜಿಕಲಿ ಆ್ಯಂಡ್ ಇಮೋಷ್ನಲಿ, ಗೇನಿಂಗ್ ದೇರ್ ಇನ್ನರ್ ಇಂಡಿಪೆಂಡೆನ್ಸ್. ಹೌದಲ್ಲ? ಅವಳು ಒಂದು ಫಿಸಿಕಲಿಯಾಗಿ ಎಸ್ಕೇಪ್ ಆಗಲಿಕ್ಕೆ ಮಾಡಿಲ್ಲ, ಬದಲಾಗಿ ಅಂದರೆ ಸೈಕಾಲಜಿಕಲಿ. ಎಸ್, ಇಟ್ ಈಸ್ ಹರ್ ಬಾಡಿ, ಇಟ್ ಈಸ್ ಹರ್ ಐಡೆಂಟಿಟಿ, ಇಟ್ ಈಸ್ ಹರ್ ಡಿಗ್ನಿಟಿ. ಅವಳ ಇಮೋಷ್ನಲ್ ಇದೆ. ಹೌದಾ? ಈ ಒಂದು ಇನ್ನರ್ ಇಂಡಿಪೆಂಡೆನ್ಸ್ ನನಗೆ ಬೇಕಂತ ಹೇಳಿದರೆ, ದಟ್ ದಿಸ್ ಇಸ್ ಮೈ ಬಾಡಿ, ಐ ಕ್ಯಾನ್ ಡೂ ಎನಿಥಿಂಗ್ ಫಾರ್ ದಿಸ್ ಬಾಡಿ.
a kind of a psychological thought, a kind of emotional, kind of a thoughts trying to communicate with her body, her mind. Yes, the inner independence that I can take my life myself. ಸೊ ಬೆಟರ್ ಟು ಐ ಚೋಸ್ ಏನು ಸುಸೈಡ್ ಅನ್ನೋ ಒಂದು ಅಂಶ ಅವಳು ಚೋಸ್ ಮಾಡಿ ಏನು ಮಾಡ್ತಾಳೆ, ಫೈನಲಿ ಸುಸೈಡ್ ಮಾಡ್ತಾಳೆ ಅನ್ನೋದು ಅಂಶ ಹೇಳ್ಬೋದು. ಸೊ ಡೀಪರ್ ಥೀಮ್ ಅಂತ ಹೇಳಬೇಕಾದ್ರೆ ಜೆಂಡರ್ ಇನ್ಜಸ್ಟಿಸ್, ಹೌದಲ್ಲ. ವಿಮೆನ್ ಇದೆ, ನನಗೆ ಲೈಕ್ ಇಲ್ಲ ಆದರೂ ನಾನು ಮ್ಯಾರಿಡ್ ಮಾಡಿದ್ದಾರೆ. ಅದೇ ಬಾಯ್ ಇತ್ತಂದರೆ ಅಪ್ಪ ಆ ಹುಡುಗಿ ನನಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡೋ ಮಗನೇ ಬೇರೆದು ನೋಡೋಣ. ಹಾಂ, ಇಲ್ಲಿ ಏನಾಗ್ತದೆ, ಜೆಂಡರ್ injustice ಆಗ್ತದೆ. ಲೈಕ್ ನದೀರ್ ಆರ್ ವೈಸ್ಲೆಸ್ ಇನ್ ಅ ಫ್ಯಾಮಿಲಿ ಆ್ಯಂಡ್ ರಿಲಿಜಿಯಸ್ ಡಿಸಿಷನ್ಸ್. ದೇರ್ ಇಸ್ ನೋ ಒನ್ ಟು ಟೇಕ್ ಕೇರ್ ಹರ್ ಲೈಫ್, ಟೇಕ್ ಕೇರ್ ಹರ್ ಡ್ರೀಮ್ಸ್, ಟೇಕ್ ಕೇರ್ ಹರ್ ಇಮೋಷನ್ಸ್, ಟೇಕ್ ಕೇರ್ ಹರ್ ಫೀಲಿಂಗ್ಸ್, ಟೇಕ್ ಕೇರ್ ಹರ್ ವರ್ಡ್ಸ್. ದೇರ್ ಇಸ್ ನೋ ಒನ್. ಅವಳ ಒಂದು ವಯಸ್ಸೇನಾಗಿದೆ, ವೈಸ್ಲೆಸ್ ಆಗಿಬಿಟ್ಟಿದೆ ಫ್ಯಾಮಿಲಿಯಲ್ಲಿ. ರಿಲಿಜಿಯಸ್ ಅಂತ ಹೆಸರು ಹೇಳಿ ಭಾಳಷ್ಟು ಡಿಸಿಷನ್ಸ್ಗಳನ್ನು ಅವಳ ಮೇಲೆ ಹೇರ್ತಾ ಇದ್ದಾರೆ. ಆ್ಯಂಡ್ ರಿಲಿಜಿಯಸ್ misinterpretations. The novel criticizes how Islamic laws are twisted by men for selfish and controlling purposes. ನೋಡ್ರಿ, ಇಲ್ಲಿ ಇಸ್ಲಾಮಿಕ್ ಲಾಸ್ಗಳು ಏನು ಕಂಡು ಬರ್ತಾ ಇದ್ದಾವೆಲ್ಲ ಅದು ಮನುಷ್ಯನಿಗೆ ಏನ್ರಿ ಒಂದು ಸೆಲ್ಫಿಶ್ ಆಗ್ಲಿಕ್ಕೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಆ್ಯಂಡ್ ಕಂಟ್ರೋಲಿಂಗ್ ಪರ್ಪಸಸ್, ಹೌದಲ್ಲ. ಎಸ್, ಮ್ಯಾರಿಡ್ ಆಗಿದೆ, ಈ ಥರ ಫಾಲೋ ಅಪ್ ಮಾಡಿ ಮತ್ತು ತಿರ್ಗಾ ರಿಯುನೈಟ್ ಆಗೋದು, ಈ ಒಂದು ಅಂಶ ಆಯಿತು. ಅವಳನ್ನು ಯಾವಾಗ ಬೇಕಾದರೂ ನಾನು ಡಿವೋರ್ಸ್ ಕೊಡ್ಬೋದು ಮತ್ತು ಯಾವಾಗ ಬೇಕಾದರೂ ರಿಯುನೈಟ್ ಆಗ್ಬೋದು. ಹಾಂ, ಈ ಥರದ ಒಂದು ಏನು ಕಂಟ್ರೋಲಿಂಗ್ ಮಾಡ್ತಾ ಇದೆಯಲ್ಲ, ಯಾವ ಥರ ವಿಮೆನಿಗೆ ರೆಸ್ಪೆಕ್ಟ್ ಕೊಡಲಾರ್ದೆ ಅವಳಿಗೆ ಒಂದು ಆಬ್ಜೆಕ್ಟಾಗಿ ಯುಟಿಲೈಸ್ ಮಾಡ್ತಾ ಇದ್ದಾರಲ್ಲ, ಈ ಒಂದು ಮಿಸ್ಇಂಟರ್ಪ್ರಿಟೇಷನ್ ಈ ಒಂದು ನಾವೆಲ್ದಲ್ಲಿ ಕಂಡುಬರ್ತಾ ಇದೆ. ಆ್ಯಂಡ್ ಸೈಲೆನ್ಸ್ ಆ್ಯಂಡ್ ಸ್ಟ್ರೆಂತ್. ನದಿರಾ ಸೈಲೆಂಟ್ ಈಸ್ ನಾಟ್ ವೀಕೆನ್ನೆಸ್ ಬಟ್ ರೀಸೈಲೆನ್ಸ್ ಆ್ಯಂಡ್ ಅವೇಕ್ನಿಂಗ್. ವೆರಿ ನೈಸ್. ನೋಡ್ರಿ, ನದಿರಾ ಒಂದು ಸೈಲೆನ್ಸು ಅದು ವೀಕ್ ಅಲ್ಲ, ಬದಲಾಗಿ ಏನಾಗ್ತಾ ಇದ್ದೀರಿ, ರೀಸೈಲೆನ್ಸ್ ಆ್ಯಂಡ್ ಅವೇಕ್ನಿಂಗ್. ಎಲ್ಲರ ಒಂದು ಆಫ್ಟರ್ ರೀಡಿಂಗ್ ದಿಸ್ ನಾವೆಲ್ ವಿ ಕಮ್ ಟು ನೋ ದ್ಯಾಟ್ ಹೌ ಮೆನಿ ಪ್ರಾಬ್ಲಮ್ಸ್, ಹೌ ಮೆನಿ families, how many families we see so many people are suffering or crossing this kind of a situation. Come out from that. Listen your daughter's words, listen your daughter's emotions, feelings, whether she wants or not ಅನ್ನೋ ಒಂದು ಆದ್ಯತೆ ಕೊಡಿರಿ ಅನ್ನೋ ಒಂದು ಅಂಶ. ಆ್ಯಂಡ್ ಅಬೌಟ್ ದಟ್ ಖುಲಾ ಆ್ಯಂಡ್ ತಲಾಕ್, ಲೆಟ್ ದೆಮ್ ಟು ಕ್ಲಾರಿಫೈ ಅಬೌಟ್ ದಟ್ ರಿಲೇಷನ್ಶಿಪ್ ಇನ್ ದಿಸ್ ಇಸ್ಲಾಮಿಕ್ ಲಾ. ಎಸ್, ಆ್ಯಂಡ್ ಆಲ್ಸೋ ಬಿಫೋರ್ ದಟ್ ಈ ಒಂದು ಅಂಶದ ಬಗ್ಗೆ ಬಾಯ್ಸ್ಗೂ ಅಷ್ಟೇ ಮಾಹಿತಿ ಕೊಡಿ, ಗರ್ಲ್ಗೂ ಕೊಡಿ. ಬಿಕಾಸ್ ಇಟ್ ಈಸ್ ನಾಟ್ ಎ ಪಪೆಟ್ಸ್ ಗೇಮ್, ಏನು ಬೊಂಬೆಗಳ ಆಟ ಅಲ್ಲ ಮ್ಯಾರಿಡ್ ಅನ್ನೋದು. ಎಸ್, ಅದೊಂದು ಈ ಥರದ. ನೋಡ್ರಿ, ಇನ್ನೊಂದು ಕಡೆ ಹೇಳಬೇಕಾದ್ರೆ ಕ್ವಶನ್ಸ್ಗಳು ಅರೈಸ್ ಆಗ್ಬೋದು. ಮ್ಯಾರಿಡ್ ಆಗಿ ಏನೋ ಒಂದು ಮತ್ತೆ ರಿಯುನೈಟ್ ಆಗಬೇಕಂದ್ರೆ ತಿರ್ಗಾ ಇನ್ನೊಂದು ಮ್ಯಾರಿಡ್ ಆಗಿ ಮತ್ತೆ ತನ್ನ ಹಸ್ಬೆಂಡಿಗೆ ಹೋಗೋದು, ಇದು ಯಾಕೆ ಸಂಪ್ರದಾಯ ಕಂಡು ಬರ್ತಾ ಇದೆ, ಇದನ್ನು ತೆಗಿಬಿರಿ ಈ ಒಂದು ಸೊಸೈಟಿಯಿಂದ ಅಂತ ಕೇಳ್ಬೋದು. ಬಟ್ ಅದು ನೋಡ್ರಿ, ಅಕಾರ್ಡಿಂಗ್ ಟು ಪರ್ಪಸ್ ಆಫ್ ಇಸ್ಲಾಂ ರಿಲಿಜನ್ ಬಗ್ಗೆ ಹೇಳಬೇಕಾದ್ರೆ ಇದನ್ನೊಂದು ಏನು ಏನಂತಾರೆ, ಜಸ್ಟ್ ಲೈಕ್ ಪ್ಲೇ ಗೇಮ್ ಆಗಿ ನೋಡ್ಬಿಡ್ತಾರೆ ಮ್ಯಾರೇಜ್ ಅನ್ನೋದು. ಇದು ಭಯ ಇಟ್ಟರೆ ಅಲ್ಲಿ ಏನಾಗ್ತದೆ ರೀ, ಒಂದು ರಿಲೇಷನ್ಶಿಪ್ಗೆ ಹೋಲ್ಡ್ ಇರ್ತದೆ, ಒಂದು ಒಂದು ಏನಂತಾರೆ ಟೈನೆಸ್ ಇರ್ತದೆ, ಒಂದು ಗಟ್ಟಿಯಾಗಿರುವಂಥದ್ದು ಒಂದು ಸಂಬಂಧನ ಕಟ್ಟಿ ಹಾಕಿದಂಗೆ ಇರ್ತದೆ, ಒಂದು ಭಯ ಇರ್ತದೆ ರಿಲೇಷನ್ಶಿಪ್ಪಲ್ಲಿ. ಓಕೆನಾ? ಈ ಪ್ರೊಸೀಜರ್ ಈ ಥರ ಇದೆ, ನೋ ವಿ ಶುಡಂಟ್. ಇಫ್ ಇಟ್ ಈಸ್ ಹ್ಯಾಪನ್, ಲೆಟ್ ಟು ಡಿಪಾರ್ಟ್ ಬೋತ್ ಆರ್. ಇವನು ಈ ಕಡೆ ಹೋಗ್ಬೋದು, ಇವನು ಆ ಕಡೆ ಮತ್ತೆ ರಿಯುನೈಟ್ ಹೋಗ್ಬೇಕಾದ್ರೆ ಇದೊಂದು ಸಂಪ್ರದಾಯದ ಇದನ್ನು ಫಾಲೋ ಅಪ್ ಮಾಡಬೇಕು ನೀನು. ಆ ಒಂದು ಅರಿವು ಅವ್ರಿಗೂ ಮೂಡಿಸಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ರಿಲೇಷನ್ಶಿಪ್ ಮುರಿಯೋದಿಲ್ಲ, ಸೆಕೆಂಡ್ ಮುರಿದ್ರೂ ಕೂಡ ತಿರ್ಗಾ ರಿಯುನೈಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ವೆರಿ ಹ್ಯುಮಿಲೇಷನ್ ಥಿಂಗ್ ಫಾರ್ ದ ಲೇಡಿ ಇಫ್ ಶಿ ಈಸ್ ಗೋಯಿಂಗ್ ಟು ರಿಯುನೈಟ್ ವಿತ್ ಹರ್ ಹಸ್ಬೆಂಡ್ ಅಂತ ಹೇಳಿದ್ರೆ ಇದು ಹೈಲಿ ಹ್ಯುಮಿಲೇಷನ್, ಡಿಗ್ನಿಟಿ, ಐಡೆಂಟಿ, ಎಮೋಷನ್ ಎಲ್ಲದನ್ನ ಏನಾಗ್ತದ್ರೆ ಸ್ಪಾಯಿಲ್ ಆಗ್ತದೆ. ಮೋರ್ ದೆನ್ ಅವಳು ಒಂದು ಡೆತ್ತಿಗೆ ಸಮಾನ, ಅಂದರೆ ಸಾಯುವಂಥ ಅಂಶಕ್ಕೆ ಸಮಾನ ಅನ್ನೋ ಒಂದು ಅಂಶ ಆಲೋಚನೆ ಅವಳಲ್ಲಿ ಕಂಡುಬರ್ತದೆ ಅಂತ ಹೇಳ್ಬೋದು. ಸೊ ರೆಸಿಸ್ಟೆನ್ಸ್ ಆ್ಯಂಡ್ ವಿದಿನ್ ದ ಟ್ರೆಡಿಷನ್ಸ್. ದ ನಾವೆಲ್ ಡಸ್ ನಾಟ್ ರಿಜೆಕ್ಟ್ ದ ರಿಲಿಜಿಯನ್ ಎಂಟೈರ್ಲಿ ಬಟ್ ಚಾಲೆಂಜಸ್ ಇಟ್ಸ್ ಮಿಸ್ಯೂಸಸ್ ಬೈ ದ ಪೆಟ್ರಿಯಾಕಲ್ ಸೊಸೈಟಿ. ಆಮ್ ಐ ರೈಟ್? ಅದೇ ವರ್ಡ್ ಹೇಳಿದೆ ನೋಡ್ರಿ, ಇಲ್ಲಿ ರಿಲಿಜಿಯನ್ಗೆ ಕಂಪ್ಲೀಟಾಗಿ ಡಿನೈ ಮಾಡ್ತಾ ಇಲ್ಲ. ಹೌದು, ಅಂದರೆ ಈ ಒಂದು ರಿಲಿಜನ್ ಏನು ಹೇಳ್ಕೊಡ್ತಾ ಇದೆ ಅಂತ ಹೇಳಿದ್ರೆ, ಈ ಕಡೆ ಗಂಡನಿಗೂ ಈ ಕಡೆ ವೈಫಿಗೂ ಅಂತ ಹೇಳಿದ್ರೆ ನೀವು ಎಷ್ಟೇ ಕಷ್ಟ ಬಂದರೂ ಕೂಡ ನಿಮ್ಮ ಒಂದು ಸಂಬಂಧ ಬ್ರೇಕ್ ಅಂತ ಆಗಬಾರದು. ಎಸ್, ಆಗಿದೆ ಅಂದರೆ ಮುಂದೆ ಈ ಟರ್ಮ್ ಇದೆ ನೋಡ್ರಿ, ಒಂದು ಅವೇರ್ನೆಸ್ ಅದು ಹೇಳ್ಕೊಡ್ತಾ ಇದೆ. ಬಟ್
ಸೊಸೈಟಿ ಏನು ಮಾಡ್ತಾ ಇದೆ, ಅದನ್ನು ಮಿಸ್ಯೂಸ್ ಮಾಡ್ತಾ ಇದೆ. ಮಹಿಳೆಯರಿಗೆ ಅತಿಯಾದ ಒಂದು ಫೋರ್ಸ್ ಮಾಡೋದ್ರ ಮೂಲಕ ಸಂಬಂಧ ಬೇಡ ಅಂದರೂ ಕೂಡ ಫೋರ್ಸಬಲಿ ಸಂಬಂಧಗಳನ್ನು ಮಾಡ್ತಾ ಇರೋದನ್ನು ಏನು ಮಾಡ್ತಾ ಇದ್ದಾರೆ, ಟ್ರೆಡಿಷ್ನಲ್ ಹೆಸರು ತೊಗೊಂಡು ಮಾಡ್ತಾ ಇದ್ದಾರೆ. ಎಲ್ಡರ್ಸ್ಗಳು, ರಿಲಿಜಿಯಸ್ ಲೀಡರ್ಸ್ಗಳು ಈ ಥರ ಮಿಸ್ಯೂಸ್ ಮಾಡ್ತಾರೆ. ಇದನ್ನು ಆಲ್ಮೋಸ್ಟ್ ಏನು ಮಾಡ್ಬೇಕ್ರಿ, ರಿಜೆಕ್ಟ್ ಮಾಡಬೇಕು, ಡಿನೈಡ್ ಮಾಡಬೇಕು. ಲೆಟ್ ದ ಗಿವ್ ದ ಈಕ್ವಲ್ ರೈಟ್ಸ್ ಟು ಹೌ ದ ಮೇಲ್ ಶುಡ್ ಗಿವ್ ಟು ದ ಫೀಮೇಲ್ ಆಲ್ಸೋ ಅನ್ನೋದ ಅಂಶದ ಒಂದು ಕೂಗೆಯೇ ಈ ಒಂದು ಸಾರಾಂಶ ಯಾವುದ್ರಿ, ಬ್ರೇಕಿಂಗ್ ಟೈಸ್ ಆಗಿದೆ ಅಂತ ಹೇಳಲಾಗ್ತದೆ. ಸೊ ಹೋಪ್ ಸೊ ಈ ಒಂದು ನಾವೆಲ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಫ್ ದೇರ್ ಈಸ್ ಎನಿ ಕ್ವಶನ್ಸ್ ಕಮ್ಸ್ ಫ್ರಮ್ ದಿಸ್ ನಾವೆಲ್ ಮೀನ್ಸ್ ಪ್ಲೀಸ್ send into comment box. I can read it and I try to solve that questions answer also. ನಿಮಗೆ ಈ ಒಂದು ಟೆಕ್ಸ್ಟಿನ PDF ಫೈಲ್ ಬೇಕಂದ್ರೂ